ಒಂದು ಬ್ರೋಕನ್ ಮ್ಯಾರೇಜ್ ಪ್ಲಸ್ ಅದಾದ್ಮೇಲೆ ಒಂದು ಹೊಸ ಸಂಬಂಧ, ಬಟ್ ಸ್ಟಿಲ್ ಯು ಆರ್ ರೆಡಿ ಟು ಹ್ಯಾವ್ ಕಿಡ್ಸ್. ಸ್ಯಾಚುರೇಷನ್ ಲೆವೆಲ್ ಏನು ಬಂದಿರಲಿಲ್ವಾ ನಿಮಗೆ? ಇವನ್ 30+ ಕೂಡ ಆಗಿದೆ. ಎಷ್ಟರ ಮಟ್ಟಿಗೆ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಥರ ಯೋಚನೆ ಎಲ್ಲ ಇತ್ತು. ದಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ಒಂದು ಹೆಲ್ದಿ ಬೇಬಿ ಹುಟ್ಟಬೇಕು ಅಂತಂದ್ರೆ ಪೇರೆಂಟ್ಸ್ ಅಂದ್ರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಯಾರು ಗಮನ ಕೊಡಲ್ಲ. ಇವಾಗಿರುವಂಥ ಲೈಫ್ ಸ್ಟೈಲ್ಗೆ ನೀವು ಮಗು ಮಾಡ್ಕೋಬೇಕು ಅಂತ ಅಂದರೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಆ್ಯಂಡ್ ಫೈನಾನ್ಷಿಯಲಿ ಕೂಡ ಪ್ರಿಪೇರ್ಡ್ ಆಗಿರಬೇಕು. ಪಪ್ಪಾಯ ಆ್ಯಂಡ್ ಪೈನಾಪಲ್ ಆ್ಯಕ್ಚುಲಿ ತಿನ್ನಬಾರ್ದು ಅಂತ, ಆ ಕಂಪ್ಲೀಟ್ ಕಾಲಾವಧಿಯಲ್ಲಿ ಮುಟ್ಲೇಬಾರ್ದು ಅದನ್ನು ಹೇಗೆ ಅಂತ. ಈಗ ಜಸ್ಟ್ ಪಪ್ಪಾಯ ಮತ್ತು ಪೈನಾಪಲ್ ತಿಂದು ಅಬಾರ್ಷನ್ ಆಗೋದಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಆಸ್ಪತ್ರೆಗೆ ಬಂದು ಅಬಾರ್ಷನ್ನೇ ಮಾಡಿಸ್ಕೊತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಕಪಲ್ಸ್ ಅಂದರೆ ಎಷ್ಟರ ಮಟ್ಟಿಗೆ ಅಥವಾ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಅದು ಎಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ, ಎಷ್ಟು ಫ್ರೀಕ್ವೆಂಟಾಗಿ ಪಾಲ್ಗೊಳ್ಬೋದು? ನಾವು ಅದ್ರ ಬಗ್ಗೆ ಸರಿ ಬಿಡು, ಒಂದು 9 months ಅಲ್ವಾ, ಜಸ್ಟ್ ಅದನ್ನೇ ಒಂದು ಸ್ವಲ್ಪ ಹುಷಾರಾಗೇ ಇರೋಣ ಅಂತ ನಾನು ಮತ್ತು ಪ್ರೀತಮ್ ಅವರು ಡಿಸೈಡ್ ಮಾಡ್ಕೊಂಡಿದ್ವಿ. ಕರೆಕ್ಟ್. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಮ್ಯಾಮ್? ಅಂದರೆ ಮೇಲ್ ಬೇಬಿನ, ಫಿಮೇಲ್ ಬೇಬಿನ, ಅಥವಾ ಟ್ವಿನ್ಸಾ? ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ನಾನು ಟ್ವಿನ್ಸ್ ಬನಾನಾ ಎಲ್ಲ ಬರೋದಲ್ಲ, ಅಂಟ್ಕೊಂಡಿರೋಂಥ ಬನಾನಾ ಅದನ್ನ ತಿಂದ್ರೆ ಟ್ವಿನ್ಸ್ ಮಗು ಆಗುತ್ತೆ ಅಂತ ಅನ್ಕೊಂಡು ನಾನು ಚಿಕ್ಕ ವಯಸ್ಸಿಂದೆಲ್ಲ ಅದನ್ನ ತಿಂತಾ ಇದ್ದೆ. ನನಗೂ ಟ್ವಿನ್ಸ್ ಮಗು ಬೇಕು ನನ್ನ ದೊಡ್ಡೋಳಾದ್ಮೇಲೆ ಅಂತ. ಮಕ್ಕಳು ಮಾಡ್ಕೊಂಡವ್ರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ, ಅಥವಾ ಮಕ್ಕಳು ಮಾಡ್ಕೊಂಡು ಇಲ್ಲದೆ ಇರೋರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಮೀರಾ ಹೆಗಡೆ ಆಗಿ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೀಲು ಆಗಿ ನಮ್ಮೆಲ್ಲರನ್ನ ರಂಜಿಸಿದ್ದಂತಹ ನಟಿ ಮಾನಸ ಮನೋಹರ್ ಅವರು ಈಗ ಸದ್ಯಕ್ಕೆ ರಿಯಲ್ ಲೈಫಲ್ಲಿ ಒಂದು ಪ್ರಮೋಷನನ್ನು ಪಡ್ಕೊಂಡಿದ್ದಾರೆ. ಸೊ 2024ರಲ್ಲಿ ಪ್ರೀತಮ್ ಅನ್ನುವಂತಹ ಉದ್ಯಮಿಯವರ ಜೊತೆಗೆ ಇವರ ಮದುವೆ ಆಗುತ್ತೆ. ಅದಾದಮೇಲೆ ಈಗ ಸದ್ಯಕ್ಕೆ 7 ತಿಂಗಳ ಗರ್ಭಿಣಿಯಾಗಿ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಸೊ ಈ ಒಂದು 7 ತಿಂಗಳ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ, ಹಾಗೆಯೇ ಕೆಲವೊಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಮಾತಾಡೋದಕ್ಕೆ, ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸುಜಯ್. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಆರಾಮಾಗಿದ್ದೀನಿ. ನಾನು ಲಾಸ್ಟ್ ಟೈಮ್ ಭೇಟಿ ಆದಾಗ ಮದುವೆಯಾಗಿ ಜಸ್ಟ್ ಹನಿಮೂನ್ ಪೀರಿಯಡಲ್ಲಿ ಇದ್ರಿ. ಹೌದು. ಪ್ರೀತಮ್ ಸರ್ ಮತ್ತು ನಿಮ್ಮನ್ನು ಮಾತಾಡಿಸುವಂತಹ ಪ್ರಯತ್ನ ಆಗಿತ್ತು. ಸೊ ಈಗ ಆಲ್ಮೋಸ್ಟ್ ಲಾಸ್ಟ್ ಜೂನ್ ಟೈಮಲ್ಲೇನೋ ನಾನು ನಿಮ್ಮ ಸಂದರ್ಶನ ಮಾಡಿದ್ದು. ಈಗ 7 months ಪ್ರೆಗ್ನೆಂಟ್ ಆಗಿ ನನಗೆ ಸಿಕ್ಕಿದ್ದೀರಾ. ಸೊ ಯು ಆರ್ ಇನ್ ಯುವರ್ 3rd ಟ್ರೈಮಿಸ್ಟರ್ ಇವಾಗ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಹೆಂಗೆ ಈ ಒಂದು 7 months ಜರ್ನಿಯನ್ನು ನೀವು ಕಳೆದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ತುಂಬಾನೇ ಚೆನ್ನಾಗಿ ಅನಿಸ್ತಿದೆ ಫಸ್ಟ್ ಆಫ್ ಆಲು, ಆ್ಯಂಡ್ ಟಚ್ ವುಡ್ ಲಕಿಲಿ. ಸೊ ನಾನು ಪ್ರೀತಮ್ ಅವರು ಮದುವೆ ಆಗಿದ್ದು 2024 ನವಂಬರಲ್ಲಿ. ಸೊ ನಾವು ಮದುವೆ ಆಗಿದ್ದು ಒಂದು 6 monthsಗೆ, ಬಿಕಾಸ್ ನಮ್ಮಲ್ಲಿ ಒಂದು ಕಾರ್ಡಿಯಲ್ ಇದಿತ್ತು. ಆ್ಯಂಡ್ ದೆನ್ ನಮ್ಮಿಬ್ಬರಿಗೂ ಕೂಡ ಏನು ಬೇಕು ಲೈಫಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಸರಿ, ಒಂದು ಮಗುಗೆ ಪ್ಲ್ಯಾನ್ ಮಾಡ್ಕೊಂಬಿಡೋಣ. ಸೊ ಏನಾಗುತ್ತೆ ಅಂತಂದರೆ, ಒಂದೊಂದ್ಸತಿ ತುಂಬ ಜನ ಕಪಲ್ಸ್ ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದೊಂದು ಇವಾಗ ಹೇಗೆ ಅಂತಂದರೆ ಸ್ವಲ್ಪ ಆದಷ್ಟು ಬೇಗ ಆದರೆ ಅದು ಪಟ್ಟಂತ ಆಗ್ಬಿಡುತ್ತೆ, ಒಳ್ಳೆಯದು. ನಾವು ಅದನ್ನು ತಳ್ತಾ ಹೋದಂಗೂ ಕೂಡ ಏನಾಗುತ್ತೆ ಅಂತ ಅಂದರೆ, ನಮಗೆ ಬೇರೆ ಏನೋ ಒಂದು ಸ್ಟ್ರೆಸ್ ಬರುತ್ತೆ, ಇನ್ನೇನೋ ಒಂದು ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬಾಡಿಲಲ್ಲಿ ಇನ್ನೇನೋ ಚೇಂಜಸ್ ಬರುತ್ತೆ. ಸೊ ನಾವೇನು ಅನ್ಕೋತೀವಿ, ಈ ಥರ ಬಯಾಲಜಿಕಲ್ ಪ್ರೊಸೆಸಸ್ಸು, ಮಗು ಆಗೋದು ಇವೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ಮದುವೆ ಆಗಿದ್ದು ಒಂದು 6 monthsಗೆನೇ ಸರಿ ಒಂದು ಮಗು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅದೇ ಕಳೆದ ಜೂನಲ್ಲಿ ನೀವು ಬಂದ್ರಿ, ಅಂಡ್ ದೆನ್ ಐ ಥಿಂಕ್ ಆಗಸ್ಟ್ ಎಂಡ್ ಸೆಪ್ಟೆಂಬರಲ್ಲಿ ನಾನು ಕನ್ಸೀವ್ ಆಗೋದೆ. ಸೊ ನಾವು ಮದುವೆ ಆಗಿದ್ದು ಒಂದು 6-8 monthsಗೆಲ್ಲ ನಾನು ಕನ್ಸೀವ್ ಆದೆ. ಆ್ಯಂಡ್ ಅದಾದಮೇಲೂ ಕೂಡ 7 months. ಸೊ ಈಗ ಜಸ್ಟ್ ಒಂದು ವಾರ ಅನ್ನೋವರೆಗೂ ಕೂಡ ನಾನು ಎಲ್ಲ ಶೂಟಿಂಗ್ ಮಾಡ್ತಾನೆ ಇದ್ದೆ. ಸೊ ಲಕ್ಷ್ಮೀ ನಿವಾಸನ ಅದೇ ಆಲ್ಮೋಸ್ಟ್ ಜಾನ್ವರಿವರೆಗೂ ಕೂಡ, ಜಾನ್ವರಿ ಮುಗಿಯೋವರೆಗೂ ಮಾಡಿದೆ. ಸೊ ಎಲ್ರಿಗೂ 6 months ಕಂಪ್ಲೀಟ್ ಆಗೋವರೆಗೂ, 2nd ಟ್ರೈಮಿಸ್ಟರ್ ಕಂಪ್ಲೀಟ್ ಆಗೋವರೆಗೂ ಶೂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಶಾಂಭವಿ ಅವ್ರದ್ದು ಇನ್ನೊಂದು 2-3 ದಿವಸ ಎಕ್ಸ್ಟ್ರಾ ಶೂಟ್ ಬೇಕಿತ್ತು. ಅದನ್ನು 7th month ಫೆಬ್ರವರಿಲೂ ಶೂಟ್ ಮಾಡಿದ್ದೀನಿ. ಈಗ ಒಂದು ವಾರ ಅನ್ನೋ ಹಾಗೆ ಎಲ್ಲ ಶೂಟ್ಸನ್ನು ಮುಗಿಸ್ದೆ. ಅಂದರೆ ಬಿಫೋರ್ ಗೆಟಿಂಗ್ ಇನ್ ಟು ಯುವರ್ ಪ್ರೆಗ್ನೆನ್ಸಿ ಡೀಟೇಲ್ಸ್, ನನಗೆ ಆ್ಯಕ್ಚುಲಿ ಈಗ ಶಾಂಭವಿಯಲ್ಲಿ ಶಿವಗಾಮಿ ಆಗಿದ್ರಿ, ಜೊತೆಗೆ ಲಕ್ಷ್ಮೀ ನಿವಾಸದಲ್ಲಿ ನೀಲು ಆಗಿದ್ರಿ. ಈಗ
ಎರಡೂ ಸೀರಿಯಲ್ ನೋಡ್ತಾ ಇದ್ದಂತಹ ಪ್ರೇಕ್ಷಕರನ್ನ ಅನಾಥರನ್ನಾಗಿ ಮಾಡಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ಅಂದರೆ ನನಗೆ ಎಷ್ಟೋ ಜನ ಅಂದರೆ ಫ್ಯಾನ್ಸು ಮತ್ತು ಪ್ರೇಕ್ಷಕರು ಇವರೇ ಎಲ್ಲರೂ ಕೂಡ ನನಗೆ ಮೇಡಮ್ ನೀವು ಆರಾಮಾಗಿ ಇವಾಗ ರೆಸ್ಟ್ ತಗೊಳ್ಳಿ, ಸಾಕು ನಿಲ್ಲಿಸ್ಬಿಡಿ, ಈ ಟೈಮು ಇದು ಅಂದರೆ ಮತ್ತೆ ಲೈಫಲ್ಲಿ ಈ ಥರ ಟೈಮ್ ಇದು ಕೆಲಸ ಯಾವಾಗಲೂ ಇರುತ್ತೆ. ಅದು ಸ್ಪೆಷಲಿ ಸೀರಿಯಲ್ ಒಂದು ಫೀಲ್ಡಲ್ಲಿ ನೀವು ತಾಯಿ ಆದರೂ ಅಷ್ಟೇ ಅಥವಾ ಅಜ್ಜಿ ಆದರೂ ಅಷ್ಟೇ, ಮುತ್ತಜ್ಜಿ ಆದರೂ ಅಷ್ಟೇ, ನೀವು ಕೆಲಸ ಮಾಡ್ತಾನೆ ಇರ್ಬೋದು. ಸೀರಿಯಲ್ ಆದರೂ ಅಷ್ಟೇ. ಈಗ ಮೂವೀಸು ಹಾಗೆ ಆಗೋಗ್ಬಿಡುತ್ತೆ. ಇಟ್ಸ್ ನಾಟ್ ಡಿಫ್ರೆಂಟ್ ದಟ್ ಇವಾಗ ಯಾರಾದರೂ ಹೆಣ್ಮಕ್ಳು ಮದುವೆ ಆದ ತಕ್ಷಣ ಅಥವಾ ಅವ್ರಿಗೆ ಮಕ್ಕಳಾದ ತಕ್ಷಣ ಸೊ ಅವ್ರಿಗೆ ಆಪರ್ಚುನಿಟಿ ಸಿಗಲ್ಲ ಅನ್ನೋ ಕಾಲ ಹೊರಟೋಗಿದೆ ಇವಾಗ. ಎಲ್ಲ ಎಂಥ ದೊಡ್ಡ ಸೆಲೆಬ್ರಿಟೀಸು ಎಲ್ಲರೂ ಕೂಡ ಮದುವೆ ಆಗಿ 1-2 ಮಕ್ಕಳು ಮಾಡ್ಕೊಂಡು ಕೂಡ ತುಂಬ ಸಕ್ಸಸ್ಫುಲ್ ಆಗಿ ಇದು ಮಾಡ್ತಿದ್ದಾರೆ. ಸೊ ನೀವು ಬ್ರೇಕ್ ತಗೊಳ್ಳಿ ಮೇಡಮ್ ಈಗ ಅಂತ ನನಗೆ ಫ್ಯಾನ್ಸೇ ಹೇಳಿದ್ರು. ಸೊ ಬಟ್ ನಾನು ಇವಾಗ ಏನೋ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಇದು ಅಂತ ಅಂದಾಗ ಅದು ಆ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಟ್ರಾನ್ಸಿಷನ್ ಸಿಗಬೇಕು. ಸೊ ನನಗೆ 3 ತಿಂಗಳು ಮುಗಿತಾ ಇದ್ದಾಗೆ 2 ಸೀರಿಯಲ್ ಟೀಮ್ಸ್ಗೆ, ಚಾನಲ್ಗೆ, ಪ್ರೊಡಕ್ಷನ್ ಹೌಸಸ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದೆ. ಸೊ ದೇವರ್ ಅವರು ಪ್ರಿಪೇರ್ ಆಗಿದ್ರು. ಸೊ ಏನು ಮಾಡಬೇಕು, ಟ್ರ್ಯಾಕ್ ಯಾವ ಥರ ತೊಗೊಂಡು ಹೋಗಬೇಕು ಏನು ಅಂತ ಹೇಳಿ. ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾನು ಫೆಬ್ರವರಿನಲ್ಲಿ ಶೂಟ್ ಮುಗಿಸ್ದೆ. ಆ್ಯಂಡ್ ಎವ್ರಿಬಡಿ ಎಲ್ಲ ಆಡಿಯನ್ಸು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಸೊ ಯಾರಿಗೂ ಕೂಡ ಆ್ಯಂಡ್ ಆಲ್ಸೋ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಇರೋದ್ರಿಂದ ಆಡಿಯನ್ಸ್ಗೆ ಯಾರಿಗೂ ಕೂಡ ಅದು ಫಾರ್ ಫೆಚ್ಡ್ ಅಂತ ಅನ್ಸಲ್ಲ. ಪ್ರತಿದಿನ ಒಂದಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಇವಾಗ ಯೂಟ್ಯೂಬ್ನು ನಾನು ಶುರು ಮಾಡಿದ್ದೀನಿ ಚಾನಲ್ಲು. ಸೊ ಅದು ಇದರಲ್ಲಿ ನೋಡ್ತಾನೆ ಇರ್ತಾರೆ ಜನ. ಸೊ ಐ ಥಿಂಕ್ ಯಾರೂ ಏನು ಬೇಜಾರು ಮಾಡ್ಕೊಂಡಿಲ್ಲ. ಕರೆಕ್ಟ್. ಬಟ್ ನೀವೆಷ್ಟು ಮಿಸ್ ಮಾಡ್ತಿದ್ದೀರಾ ಆ್ಯಕ್ಚುಲಿ ಶೂಟಿಂಗ್ ಲೈಫ್? ಮಿಸ್ ಅಂತ ಏನಿಲ್ಲ, ಬಿಕಾಸ್ ನಾನು ಹೇಳಿದಾಗೆ ನಾನು 7 monthsವರೆಗೂ ವರ್ಕ್ ಮಾಡಿದ್ದೀನಿ. ಬಟ್ ಪಾಪ ತುಂಬ ಜನ ಹೆಣ್ಮಕ್ಳಿಗೆ ಆ ಒಂದು ಪ್ರಾವಿಷನ್ ಇರಲ್ಲ. ಇಲ್ಲ ಏನೋ ಒಂದು ಫೆಟೀಗ್ ಇರುತ್ತೆ ಸರ್ವೇ ಸಾಮಾನ್ಯವಾಗಿ, ಅಥವಾ ಒಂದು ನಾಸಿಯಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಪಾಪ ಅವ್ರು ಇನ್ನೇನು ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಏನೇ ಕೆಲಸ ಮಾಡ್ತಿದ್ರು ಕೂಡ ಪಾಪ ರಜಾ ತೊಗೋಬೇಕಾಗತ್ತೆ, ಬಿಡಬೇಕಾಗತ್ತೆ. ಬಟ್ ನನಗೆ ನನ್ನ ಬಾಡಿ 7 ತಿಂಗಳವರೆಗೂ ಕೂಡ ನನಗೆ ಸಪೋರ್ಟ್ ಮಾಡಿದೆ. ಆ್ಯಂಡ್ ಈಗಲೂ ಕೂಡ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು. ಬಟ್ ಏನು ಅಂತಂದರೆ ಒಂದು ಶೂಟಿಂಗ್ ಅಥವಾ ಒಂದು ಟಿವಿನಲ್ಲಿ ಕಾಣಿಸ್ಕೊತಾ ಇದ್ದೀವಿ ಅನ್ನುವಾಗ ಅದಕ್ಕೊಂದು ಆಸ್ಥೆಟಿಕ್ಸ್ ಅಂತ ಇರುತ್ತೆ. ಈಗ ಹೊಟ್ಟೆ ಎಲ್ಲ ಬಂದು ಈಗ ಹೊಟ್ಟೆನೂ ಕೂಡ ಕಾಣಿಸುತ್ತೆ. ಸೊ ಆ ಪಾತ್ರಗಳಿಗೆ ಅದು ಆ ಲುಕ್ಕು ಸೂಟ್ ಆಗಲ್ಲ. ಸೊ ಹಾಗಾಗಿ ನನಗೆ ಇದು ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ವೆಲ್ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಇಷ್ಟು ಶೂಟ್ ಮಾಡಬೇಕು ಅಂತ ಇದು ಮಾಡ್ಕೊಂಡು ಮಾಡಿರೋದು. ಸೊ ಹಾಗಾಗಿ ಏನೂ ಆ ಥರ ಮಿಸ್ ಆಗ್ತಿರೋದು, ಬೇಜಾರಾಗ್ತಿರೋದು ಅಥವಾ ನಂಗೆ ಲಾಸ್ಟ್ ಡೇ ಶೂಟ್ ಮಾಡಿದಾಗಲೂ ಕೂಡ ಏನು ಬೇಜಾರು ಆ ಥರ ಏನೂ ಆಗಲಿಲ್ಲ. ಸೊ ಐ ಆಮ್ ಫೋಕಸಿಂಗ್ ಮೋರ್ ಆನ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡೋದು, ಅಥವಾ ಈ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಏನಾದರೂ ವ್ಲಾಗ್ಸು, ಆಮೇಲೆ ಮಿನಿ ವ್ಲಾಗ್ಸ್ ಎಲ್ಲ ಮಾಡೋದು, ರೆಕಾರ್ಡ್ ಮಾಡೋದು. ಸೊ ಅದರಿಂದ 4-6 ಜನಕ್ಕೆ ಹೆಲ್ಪು ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕಂಪನಿದು ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ನ ಹ್ಯಾಂಡಲ್ ಮಾಡೋದು, ವರ್ಕೌಟ್ ಮಾಡೋದು, ಒಂದಷ್ಟು ಈ ಗರ್ಭ ಸಂಸ್ಕಾರ ಇದೆಲ್ಲ ಇದು ಮಾಡೋದು, ಭಗವದ್ಗೀತೆ ಓದೋದು, ಈ ಥರ ಇಡೀ ದಿನ ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ಎಸ್. ಸೊ ಸಿದ್ದೇಗೌಡರನ್ನ ಅಂದರೆ ಜೈಲಲ್ಲೇ ಕೊಳೆಯುವಂತಹ ಒಂದು ಪ್ಲಾನ್ ಮಾಡಿದ್ರಿ, ಬಟ್ ಅದಾಗಲಿಲ್ಲ. ಅವನವ್ರು ಆಲ್ರೆಡಿ ಆಚೆ ಕರ್ಕೊಂಡು ಬಂದಿದ್ದಾರೆ. ಸೊ ನಿಮ್ಮ ಜಾಗಕ್ಕೆ ಇವಾಗ ಅನಿಕಾ ಸಿಂಧ್ಯಾ ಅವರು ಬಂದಿದ್ದಾರೆ. ಸೊ ಈ ಕಡೆ ಶಾಂಭವಿಯಲ್ಲಿ ಶಿವಗಾಮಿ ಪಾತ್ರವನ್ನ ಯಾಕಂದ್ರೆ ಅಂಜನಾ ಶ್ರೀನಿವಾಸ್ ಅವ್ರು ಮಾಡ್ತಿದ್ದಾರೆ. ಹೌದು. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಅವರಿಬ್ಬರಿಗೆ? ನಾನು ಅಂಜನಾ ಅವ್ರನ್ನ ಮೀಟ್ ಮಾಡಿದ್ದೆ ಸೆಟ್ಟಲ್ಲೇನೆ. ಸೊ ಹಾಗಾಗಿ ಅದೇ ಅವ್ರ ಜೊತೆ ಮಾತಾಡಿದ್ದೆ. ನಾನು ಇನ್ನೊಬ್ರು ಅಂದರೆ ಅನಿಕಾ ಅವ್ರನ್ನ ನಾನು ಮೀಟ್ ಮಾಡಿಲ್ಲ, ಬಿಕಾಸ್ ನನ್ನ ಸೀರಿಯಲ್ ಬಿಟ್ಟು ಆದಮೇಲೆ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರೋದು. ಆ್ಯಂಡ್ ಡೆಫಿನೆಟ್ಲಿ 2 ಪಾತ್ರಗಳು ದೇ ಆರ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಒಂದು ನೆಗೆಟಿವ್, ಇದು ನೀಲು ಪಾತ್ರ ನೆಗೆಟಿವ್ ಪಾತ್ರ ಆದರೆ ಈ ಕಡೆ ಇದು ಶಾಂಭವಿ ಪಾತ್ರ ಇಟ್ಸ್ ಲೀಡ್ ರೋಲ್, ಲೈಕ್ ಫುಲ್ ಪಾಸಿಟಿವ್ ಪಾತ್ರ. ಸೊ ಬಟ್ 2ರಲ್ಲೂ ಒಂದು ಸಿಮಿಲಾರಿಟಿ ಏನು ಅಂದರೆ 2 ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಪಾತ್ರಗಳು. ಆ್ಯಂಡ್ ತುಂಬ ವರ್ಸಿಟ್ಯಾಲಿಟಿ ಇರುವಂಥ ಪಾತ್ರಗಳು. ಆ್ಯಂಡ್ ಲುಕ್ ವೈಸ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಐ ಥಿಂಕ್ ಅವರಿಬ್ಬರು ಕೂಡ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸಸ್. ಸೊ ಅವರಿಬ್ಬರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ರಿಪ್ಲೇಸ್ಮೆಂಟ್ ಆದರೂ ಕೂಡ, ಬಿಕಾಸ್ ದ ಕ್ಯಾರೆಕ್ಟರ್ಸ್ ಹ್ಯಾವ್ ಬೀನ್ ಸೋ ವೆಲ್ ಎಸ್ಟಾಬ್ಲಿಷ್ಡ್. ಆ್ಯಂಡ್ ಕ್ಯಾರೆಕ್ಟರ್ಸ್ಗೆ ತುಂಬ ಚೆನ್ನಾಗಿರೋ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರೋದ್ರಿಂದ ಐ ಥಿಂಕ್ ಬೋತ್ ಆಫ್ ದೆಮ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ಈ ಪಾತ್ರಗಳನ್ನ ಮಾಡೋದಕ್ಕೆ. ಮ್ಯಾಮ್ ಆ್ಯಕ್ಚುಲಿ ಮಾನಸ ಮನೋಹರ್ ಅವರು 2012 ಆ್ಯಕ್ಚುಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು, ಕೆಲಸ ಮಾಡಿದ್ರು. ಆಲ್ಮೋಸ್ಟ್ ಲೈಕ್ 14 years ಆಫ್ ಜರ್ನಿ ಇವಾಗ. ಸೊ ಅದಾದ ನಂತರ ಈಗ ಮಧ್ಯದಲ್ಲಿ ಒಂದು ಮದುವೆ ಅಂತ ಆಗುತ್ತೆ, ಅದಾದ್ಮೇಲೆ 5 years ಆದ ನಂತರ ಮತ್ತೆ ಬ್ರೇಕಪ್ ಆಗುತ್ತೆ. ವಾಪಸ್ ಪ್ರೀತಮ್ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಐ ಬಿಲೀವ್ ಲೈಕ್ ಯು ಆರ್ 30+. ಸೊ ಈ ಥರದ್ದು ಸಿಚುವೇಶನ್ಸ್ ಅಂದರೆ ಆಲ್ರೆಡಿ ಒಂದು ಬ್ರೋಕನ್ ಮ್ಯಾರೇಜ್ ಪ್ಲಸ್ ಈಗ ಮತ್ತೊಂದ್ಸಲ ಮದುವೆ ಆದ ನಂತರ ಮತ್ತೆ ಈಗ ಮಗುವನ್ನ ಪ್ಲಾನ್ ಮಾಡ್ತಿರೋದು ಒಂದು ಅಂಡ್ ಇವನ್ 30+ ಕೂಡ ಆಗಿದೆ. ಸೊ ಏನೇನಾದ್ರೂ ನಿಮಗೆ ಒತ್ತಡಗಳಿತ್ತ ತಲೆಯಲ್ಲಿ, ಅಂದ್ರೆ ಯಾವ ರೀತಿ ನಾನು ಕನ್ಸೀವ್ ಆಗ್ಲಿಕ್ಕೆ ಎಷ್ಟರ ಮಟ್ಟಿಗೆ ನಾನು ಸಿದ್ಧವಾಗಿದ್ದೀನಿ ಅನ್ನೋ ತರ ಯೋಚನೆ ಇತ್ತ ನಿಮ್ಗೆ? ಹೇಗೆ ಅದು ಇವಾಗಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಅನಾವಶ್ಯಕವಾದಂಥ ಯೋಚನೆನ ಸಮಾಜ ತುಂಬಿಟ್ಟಿದೆ. ಈಗಿಂತ ಜಸ್ಟ್ 1-2 ಜನರೇಷನ್ ಹಿಂದೆ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ಅಂದ್ರೆಲ್ಲ ಹತ್ತತ್ರ
ಕನಿಷ್ಠ ಪಕ್ಷ ಅಂದ್ರೂ ಕೂಡ ಎಷ್ಟೊಂದು ಜನ ಅಜ್ಜಿಂದ್ರೆಲ್ಲ ಅವ್ರಿಗೆ ಮುಟ್ಟು ನಿಲ್ಲೋವರೆಗೂ ಕೂಡ ಪ್ರೆಗ್ನೆಂಟ್ ಆಗಿರ್ತಿದ್ರು. ಹೇಗೆ ಅಂದರೆ ಎಷ್ಟೊಂದು ಜನ ಇವಾಗ ಹಳ್ಳಿಗಳ ಕಡೆ ಇರೋರಾಗಿರ್ಬೋದು ಅಥವಾ ನಮ್ಮದೇ ಗ್ರ್ಯಾಂಡ್ ಪೇರೆಂಟ್ಸ್ ಜನ್ರೇಷನಲ್ಲಿ ತೊಗೊಂಡ್ರೆ 10 ಜನ 12 ಜನ ಮಕ್ಕಳನ್ನೆಲ್ಲ ಲೇಡೀಸು ಹೇರೋರು. ಐ ಆಮ್ ಶ್ಯೂರ್ ಅವ್ರ ಫರ್ಟಿಲಿಟಿ ಇನ್ನೂ ಚೆನ್ನಾಗಿತ್ತು, ಲೈಫ್ ಸ್ಟೈಲ್ ಚೆನ್ನಾಗಿತ್ತು. ಅಟ್ ದ ಸೇಮ್ ಟೈಮ್ ಅವರು ಈ ಒಂದು ಪ್ರೋಸೆಸ್ನ ತುಂಬ ಮುಂಚಿಂದ ಅವ್ರಿಗೊಂದು ಮ್ಯಾಕ್ಸಿಮಮ್ ಒಂದು 14 ವರ್ಷ ಇರುವಾಗಿಂದ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಹೇಗೆ ಅನ್ಕೊಂಡ್ರು ಕೂಡ 14 ಮಕ್ಕಳನ್ನೆಲ್ಲ ಹೆರಬೇಕು, 12 ಮಕ್ಕಳು 14 ಮಕ್ಕಳು ಹೆರಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದು 40 ಇಯರ್ಸ್ವರೆಗೂ ಅಂತೂ ಆಗೇ ಆಗುತ್ತಾ ಅವ್ರಿಗೂ ಕೂಡ. ಬಟ್ ಅವರೆಲ್ಲರೂ ಕೂಡ ನ್ಯಾಚುರಲ್ ಆಗಿ ಆರಾಮಾಗಿ ಕನ್ಸೀವ್ ಆಗ್ತಾ ಇದ್ರು, ಅದು ರಿಪಿಟೇಟಿವ್ ಆಗಿ. ಸೊ ಹಾಗಾಗಿ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಸ್ಪೆಷಲಿ ಈ ಬಯಾಲಜಿಕಲ್ ಕ್ಲಾಕ್ ಅನ್ನೋದು ಇದ್ದೇ ಇರುತ್ತೆ. ಏನಾಗುತ್ತೆ ಅದು ನನಗೂ ಕೂಡ ಇತ್ತು ಮೈಂಡಲ್ಲಿ, ಬಟ್ ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಏನಕ್ಕೆ ಅಂತಾನು ಕೂಡ ಹೇಳ್ತೀನಿ. ಸೊ ಫಸ್ಟ್ಲಿ ಈ ಬಯಾಲಜಿಕಲ್ ಕ್ಲಾಕ್ ಅಂದರೆ ನಾವೆಲ್ಲರೂ ಹುಟ್ಟಿರ್ಬೇಕಾದ್ರೇ ಇಷ್ಟು ಅಂಡಾಣುಗಳು ಅಂದರೆ ಎಗ್ಸ್ನ ನಾವು ಇಟ್ಕೊಂಡು ಹುಟ್ಟಿರ್ತೀವಿ. ಪ್ರತಿ ತಿಂಗಳು ಪ್ರೀ ಡಿಸೈಡೆಡ್ ಇಷ್ಟು ಅಂತಿರುತ್ತೆ, ಅದು ಜಾಸ್ತಿ ಆಗೋದೇ ಇಲ್ಲ. ಸೊ ಪ್ರತಿ ತಿಂಗಳು ಮುಟ್ಟಾಗ್ತಾ ಅದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ವಯಸ್ಸು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ತುಂಬ ಜಾಸ್ತಿ ಒಂದು ಲೆವೆಲ್ಗಿಂತ ಜಾಸ್ತಿ ಕಡಿಮೆಗೆ ಬಂದ್ಬಿಟ್ಟಾಗ ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಂಪಾಸಿಬಲ್ ಅಲ್ಲ. ಒಂದು ಆ ಥರ ಇಂಪಾಸಿಬಲ್ ಅನ್ನೋ ಲೆವೆಲ್ಗೆ ಹೋಗಿರೋರ್ಗೂ ಕೂಡ ಈಗ ಮೆಡಿಕಲ್ ಫೀಲ್ಡ್ ತುಂಬಾ ಅಡ್ವಾನ್ಸ್ ಆಗಿದೆ ಒಂದು. ಆ್ಯಂಡ್ ಎರಡನೇದೇನು ಅಂತ ಅಂದರೆ ಯಾರೇ ಆಗಲಿ ಇವಾಗ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಈ ಕಾರ್ಟಿಸಾಲ್ ಲೆವೆಲ್ಸ್, ಸ್ಟ್ರೆಸ್ ಲೆವೆಲ್ಸ್, ಒಂದು 27-28 ಇರೋಂಥವ್ರಿಗೂ ಕೂಡ ಈಸಿಯಾಗಿ ಕನ್ಸೀವ್ ಆಗೋಕ್ಕಾಗ್ತಿಲ್ಲ. ಅವ್ರಿಗೂ ಕೂಡ ಫರ್ಟಿಲಿಟಿ ಇಶ್ಯೂಸ್ ಇದೆ. ದಟ್ಸ್ ದ ಜನ್ರೇಷನಲ್ ಎವಲ್ಯೂಷನ್ ಥಿಂಗ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಬಟ್ ನಾನೇನು ಮಾಡಿದೆ ಅಂತಂದರೆ ಬಿಕಾಸ್ ಐ ವಾಸ್ 30+ ನನ್ನ ಮಗು ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ, ಸೊ ನಾನು ಪ್ರೀತಮ್ ಅವ್ರನ್ನ ಮದುವೆ ಆದ ತಕ್ಷಣ ಬೋತ್ ಆಫ್ ಅಸ್ ಆರ್ ಲೈಕ್ ಬಿಕಾಸ್ ವೆರಿ ಮಚ್ ಇಂಟು ಅಂದರೆ ಫಿಟ್ನೆಸ್, ಅಂದರೆ ನಾವು ಬಾಡಿ ಬಿಲ್ಡ್ ಮಾಡ್ತೀವಿ, ಇನ್ನೇನೋ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಲ್ಲ, ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತು ಲಾಂಗೆವಿಟಿಗೆ ನಾವು ಯಾವಾಗಲೂ ಒತ್ತು ಕೊಡ್ತೀವಿ. ಸೊ ಹಾಗಾಗಿ ಈ ಮಗು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಒಂದು 3-4 ಮಂತ್ಸ್ ಮುಂಚಿಂದನೇ ನಾವು ಅದಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್ಗಳನ್ನ ಮಾಡೋದು, ನಾನು ಅದಕ್ಕೆ ಬೇಕಾಗಿರುವಂಥ ಯೋಗ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಫುಡ್ ತಗೊಳ್ಳೋದು, ಈ ಥರ ನನ್ನ ಬಾಡಿನ ನಾನಾಗಲಿ ಅವರಾಗಲಿ ಪ್ರಿಪೇರ್ಡ್ ಆಗಿ ಇಟ್ಕೊಂಡಿದ್ವಿ. ಯಾವುದೇ ಕಪಲ್ ಆಗಲಿ ಈ ಥರ ನಮ್ಮ ಬಾಡಿ ನಾವು ಪ್ರಿಪೇರ್ಡ್ ಆಗಿ ಇಟ್ಕೊಂಡಿದ್ರೆ ಏಜ್ ಅನ್ನೋದು ಅದು ಸೆಕೆಂಡ್ರಿ ಆಗೋಗ್ಬಿಡುತ್ತೆ ಆವಾಗ. ಸೊ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಮಗೆ ನಾವು ಅದೇ ನಾನು ಹೇಳಿದ್ನಲ್ಲ, ಮದುವೆ ಆಗಿದ್ದು ಒಂದು 6 ಮಂತ್ಸ್ ಆದಮೇಲೆ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರಲ್ಲಿ ಒಂದು 3 ಮಂತ್ಸ್ ಹತ್ತಿರ ಹೀಗೆ ನಮ್ಮ ಬಾಡಿನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಇನ್ವೆಸ್ಟ್ ಮಾಡಿದ್ವಿ. ಸೊ ನಾವು ಟ್ರೈ ಮಾಡಿದ್ದು ಒಂದು 1.5-2 ತಿಂಗಳಿಗೆ ನಮಗೆ ಅದು ರಿಸಲ್ಟ್ ಸಿಕ್ಬಿಡ್ತು. ಸೊ ಹೀಗೆ ನಮ್ಮ ಬಾಡಿನ ನಾವು ಪ್ರಿಪೇರ್ಡ್ ಆಗಿ ಇಟ್ಕೊಂಡ್ರೆ, ಮೈಂಡನ್ನ ಪ್ರಿಪೇರ್ಡ್ ಆಗಿ ಇಟ್ಕೊಂಡ್ರೆ ಏಜ್ ಅನ್ನೋದು ಸೆಕೆಂಡ್ರಿ ಆಗೋಗ್ಬಿಡುತ್ತೆ ಸುಜಯ್. ಡೆಫಿನೆಟ್ಲಿ ಆಗುತ್ತೆ, ಬೇಗ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲೈಕ್ ಫಿಸಿಕಲ್ ಅಂದರೆ ಫಿಟ್ನೆಸ್ ಅಥವಾ ಲೈಫ್ ಸ್ಟೈಲ್ ಥಿಂಗ್ ಆಯ್ತು ಮ್ಯಾಮ್. ಅಂದರೆ ನಂಗೆ ಐ ಜಸ್ಟ್ ವಾಂಟ್ ಟು ನೋ, ಅಂದರೆ ಜನಗಳಿಗೂ ಕೂಡ ಅದು ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಅಂದ್ರೆ ಆ ಒಂದು ಸೈಕಿ, ವಾಟ್ ವಾಸ್ ಯುವರ್ ಸೈಕಿ ಬಿಫೋರ್? ಅಂದ್ರೆ ಒಂದು ಬ್ರೋಕನ್ ಮ್ಯಾರೇಜ್ ಪ್ಲಸ್ ಅದಾದ್ಮೇಲೆ ಒಂದು ಹೊಸ ಸಂಬಂಧ, ಬಟ್ ಸ್ಟಿಲ್ ಯು ಆರ್ ರೆಡಿ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನೀವು ಅಷ್ಟರ ಮಟ್ಟಿಗೆ ಇನ್ನೂ ಅಂದ್ರೆ ಒಂದು ಲೈವ್ಲಿನೆಸ್ ಉಳಿದಿತ್ತು ನಿಮ್ಮಲ್ಲಿ, ಅಂದ್ರೆ ನೀವು ಇನ್ನು ಸಾಕಪ್ಪ ಇದು ಸ್ಯಾಚುರೇಷನ್ ಲೆವೆಲ್ ಏನು ಬಂದಿರಲಿಲ್ವಾ ನಿಮಗೆ? ಅದನ್ನು ನಾನು ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ಡೆಫಿನೆಟ್ಲಿ ಅದೇನಾಗುತ್ತೆ ಅಂತಂದ್ರೆ, ಒಂದು ಮದುವೆ ಏನಕ್ಕೆ ಮುರಿದು ಬೀಳುತ್ತೆ ಅಂತಂದ್ರೆ ಅಲ್ಲಿ ಏನು ಸತ್ವ ಉಳ್ಕೊಂಡಿರಲ್ಲ. ಆ ಕಾರಣಕ್ಕೆ ಅದು ಮುರಿದು ಬಿದ್ದೋಗುತ್ತೆ. ಅದು ಫಿಸಿಕಲಿ ಇರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಇನ್ನೇನು ಉಳಿದಿರಲ್ಲ ಅಲ್ಲಿ. ಯಾರೂ ಅಲ್ಲಿ ಏನೂ ಎಂಜಾಯ್ ಮಾಡ್ತಿರಲ್ಲ ಲೈಫಲ್ಲಿ. ಹಾಗಾಗಿ ಅದು ಇದಾಗಿರುತ್ತೆ. ಅಫ್ಕೋರ್ಸ್ ನಾವು ಇನ್ನೊಬ್ಬ ವ್ಯಕ್ತಿನ ಮದುವೆ ಮಾಡ್ಕೊಂಡಾಗ ಸ್ಪೆಷಲಿ ಹೆಣ್ಮಕ್ಳಾಗಿ ತುಂಬಾ ಡಿಫ್ರೆಂಟ್ ಥಾಟ್ಸು ಎಲ್ಲ ಇರುತ್ತೆ. ಬಟ್ ಲಕ್ಕಿಲಿ ನಾನು ಯಾವಾಗಲೂ ಕೂಡ ನಾನು ಪ್ರೀತಮ್ ಅವರ ನನ್ನ ಸೋಲ್ಮೇಟ್ ಅಂತ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ಟು ಮೈ ಲಕ್ ಅಥವಾ ನಾನು ಮಾಡಿದಂಥ ಪ್ರೇಯರ್ಸ್ಗೆ ಏನು ಅದು ಅವ್ರವ್ರ ಹಣೆ ಬರ ಅಂತಾರಲ್ಲ, ಇದಕ್ಕೆ ನನಗೆ ನನ್ನ ಮತ್ತು ಪ್ರೀತಮ್ ಅವರ ಒಂದು ಬಾಂಧವ್ಯ ಹೇಗೆ ಅಂತ ಅಂದರೆ, ಸೊ ನಾನು ಮತ್ತು ಅವರು ಇಬ್ಬರೂ ಕೂಡ ಯಾವುದನ್ನು ಕೂಡ ಬೇರೆ ಥರ ಥಿಂಕ್ ಮಾಡಲ್ಲ. ನಮ್ಮಿಬ್ಬರ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ 100 ಅಂತ ಅಂದರೆ ಅದು ಅತಿಶಯ ಆಗ್ಬೋದು, ಬಟ್ ಡೆಫಿನೆಟ್ಲಿ 99% ಅಂತೂ ಮ್ಯಾಚ್ ಆಗುತ್ತೆ ನಮ್ಮಿಬ್ಬರದ್ದು ಕೂಡ. ಸೊ ಈ ಮಟ್ಟಿಗಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನನಗೇನಾಯಿತು ಅಂತ ಅಂದರೆ, ನನಗೆ ಈ ಭಯ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಒಬ್ಬ ಗಂಡ ನಮಗೆ ಸಿಕ್ಕಿದಾಗ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಆ್ಯಂಡ್ ಯಾವುದೇ ಹೆಣ್ಮಕ್ಳಿಗಾಗಿರಲಿ ಬಯಾಲಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಒಂದು ಹೆಣ್ಣು ಮೆಂಟಲಿ ಪೀಸ್ಫುಲ್ ಆಗಿ ಆರಾಮಾಗಿ ಯಾವುದೇ ಜಂಜಾಟ ಇಲ್ದೇನೆ
ಆರಾಮಾಗಿ ಯಾವ ಹೆಣ್ಮಕ್ಳು ಇರ್ತಾರೋ ಅಂಥವ್ರಿಗೆ ಯಾವುದೇ ಮಗು ಏನೇ ಮಾಡ್ಕೋಬೇಕು ಅಂದಾಗಲೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಂಗೆ ಡಿಸಿಷನ್ ತಗೊಳ್ಳೋದು ಅಷ್ಟೇ, ಬಿಕಾಸ್ ಐ ವಾಸ್ ಮ್ಯಾರಿಡ್ ಟು ಪ್ರೀತಮ್. ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಂಡಿದ್ರೆ ಇಷ್ಟು ಬೇಗ ಬೇಕಾ ಬೇಡವಾ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ಅಂತ ಯೋಚನೆ ಮಾಡ್ತಿದ್ನು ಏನು, ಬಿಕಾಸ್ ಇಟ್ ವಾಸ್ ಹಿಮ್. ಆ್ಯಂಡ್ ಅವ್ರು ನನಗೆ ಗಂಡಾಗಿ ಸಿಕ್ಕಿರೋದ್ರಿಂದ ನನಗೆ ಏನು ಸೆಕೆಂಡ್ ಥಾಟ್ಸೇ ಇರಲಿಲ್ಲ. ಸೊ ಐ ವಾಸ್ ಲೈಕ್ ನಾನು ನನ್ನ ಲೈಫಲ್ಲಿ ಮುಂದೆ ಹೋಗಬೇಕು, ಮಗು ಮಾಡ್ಕೋಬೇಕು, ಫ್ಯಾಮಿಲಿನ ಮುಂದುವರಿಸಬೇಕು ಅನ್ನೋದು ಐ ವಾಸ್ ವೆರಿ 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 ಶ್ಯೂರ್ ಅಬೌಟ್ ಇಟ್. ಕರೆಕ್ಟ್, ನೈಸ್ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಈಗ ತುಂಬ ಜನ ಅಂದರೆ ಅಂದ್ಕೊಂಡಿರ್ತಾರೆ ಈಗ ಅಂದರೆ ಮಗು ಆದ ನಂತರ ನಾವು ಹೆಲ್ತ್ ಎಲ್ಲ ಸ್ವಲ್ಪ ನೋಡಿಕೊಂಡ್ರೆ ಸಾಕಾಗುತ್ತೆ, ಅಥವಾ ಅದಕ್ಕೇನು ಯಾಕೆಂದರೆ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆಂಟ್ ಆಗುವಾಗ ನಾವು ಚೆನ್ನಾಗಿ ಏನು ಬೇಕೋ ಅದನ್ನು ತಿನ್ಕೊಂಡು ಆರಾಮಾಗಿದ್ದರೆ ಸಾಕು, ಅಷ್ಟಿದ್ರೆ ಅದು ಕಂಪ್ಲೀಟಾಗಿ ಅದು ಮಗು ಮೇಲೆ ಹುಟ್ಟುವಂತಹ ಮಗು ಮೇಲೆ ಪರಿಣಾಮ ಬೀರುತ್ತೆ, ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಬಿಫೋರ್ ದಟ್ ನೀವು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರಿ ಕೂಡ. ಪೇರೆಂಟ್ಸ್ ಅಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಸ್ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು, ಅವ್ರ ಮೈಂಡ್ ಸೆಟ್ ಹೇಗಿರ್ಬೇಕು ಎಕ್ಸಾಕ್ಟ್ಲಿ, ಆ್ಯಂಡ್ ಪ್ಲಸ್ ಒಂದು ಹೆಲ್ದಿ ಬೇಬಿ ಹುಟ್ಟಬೇಕು ಅಂತಂದರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಯಾರು ಗಮನ ಕೊಡಲ್ಲ. ಹೌದು, ಡೈರೆಕ್ಟಾಗಿ ಓಕೆ ಅದೇನೋ ಅದನ್ನು ತುಂಬ ಒಂಥರ ನಾರ್ಮಲ್ ಆರ್ಡಿನರಿ ಆಗಿ ಅಂದ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಅಂದರೆ ಎಗೇನ್ ವಾಟ್ ಎವರ್ ಈಗ ಜೆನೆಟಿಕ್ ರಿಕಾಂಬಿನೇಷನ್ ಆಗಿ ಒಂದು ಹೊಸ ಮಗು ಹುಟ್ಟಬೇಕು ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಜೀನ್ಸ್ ಇರಬೇಕಾಗುತ್ತೆ ಪೇರೆಂಟ್ಸಲ್ಲಿ. ಸೊ ಅದಕ್ಕೆ ಯಾವ ರೀತಿ ಲೈಫ್ ಸ್ಟೈಲ್ನ ಡಿಸೈನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾ ಡೆಫಿನೆಟ್ಲಿ. ಯಾಕೆ ಏನಕ್ಕೆ ಅಂತ ಅಂದರೆ ನೋಡಿ, ಇವಾಗ ನಮ್ಗಳಿಗೆಲ್ಲ ಈ ಹಾರ್ಮೋನಲ್ ಸಮಸ್ಯೆಗಳು, ಆಮೇಲೆ ಅದು ಇದು ಇವಾಗ ಥೈರಾಯ್ಡು, BP, ಶುಗರು, ಇದೆಲ್ಲ ಇವಾಗಿನ ಜನ್ರೇಷನ್ ಅವ್ರಿಗೆ ಏನಕ್ಕೆ ಬಂದಿರೋದು ಅಂತ ಅಂದರೆ ನಮ್ಮ ಪೇರೆಂಟ್ಸ್ ಅಥವಾ ಅವ್ರ ಪೇರೆಂಟ್ಸು ಮಗು ಹುಟ್ಟೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಿಪೇರ್ಡ್ ಆಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ಅನ್ಪ್ಲಾನ್ಡ್ ಆಗಿ ಈಗ ಮದುವೆ ಆಯಿತು, ಈಗ ಅದೊಂದು ಕ್ರಮ, ನೆಕ್ಸ್ಟ್ ಪ್ರೊಸೀಜರು ಅದೆಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಮಗು ಆಗೋಗ್ಬಿಡ್ತಾ ಇತ್ತು. ಬಟ್ ಆ ಥರ ಆದಾಗ ಏನಾಗುತ್ತೆ ಅಂತಂದರೆ ಮಗುಗೆ ನೀವು ಹೇಳಿದ್ರಲ್ಲ ಜೆನೆಟಿಕಲ್ ಮಾಡಿಫಿಕೇಶನ್ ಅಂತ, ಏನಾಗುತ್ತೆ ಅಂದರೆ ಏನೇನೇನೇನು ಇವಾಗ ಜೆನೆಟಿಕಲಿ ಈಗ ನಮಗಾಗಿರ್ಬೋದು, ನಮ್ಮ ತಲೆಮಾರುಗಳಲ್ಲಿ ಏನು ಸಮಸ್ಯೆಗಳಿರುತ್ತೋ ಆ ಮಗುಗೂ ಬರುತ್ತೆ. ಬಟ್ ಅದೇ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು ನಾನು ಹೇಳಿದಾಗೆ. ಆ್ಯಂಡ್ ಅದು ಒಂದು ಪಾಯಿಂಟು. ಆ್ಯಂಡ್ ಎರಡನೇ ಪಾಯಿಂಟು ಹೇಗೆ ಅಂದರೆ ಅದು ಇನ್ನೂ ನಮ್ಮ ಸಮಾಜದಲ್ಲಿದೆ. ಈಗ ಒಂದು ಮಗುನ ಹೆತ್ಕೋಬೇಕು ಅಂತಂದರೆ ಇಟ್ಸ್ ಓನ್ಲಿ ಅ ವುಮೆನ್, ಅಂದರೆ ಒಂದು ಹೆಣ್ಣು ಫಿಟ್ ಆಗಿರಬೇಕು, ಅವಳ ಬಾಡಿ ಚೆನ್ನಾಗಿದ್ದರೆ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ. ದಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ನೀವು ಎಂಥ ದೊಡ್ಡ ಗೈನಕಾಲಜಿಸ್ಟ್ನ ದೊಡ್ಡ ಪಾಡ್ಕಾಸ್ಟ್ಗಳನ್ನ ಏನೇ ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇಟ್ಸ್ ಆಲ್ವೇಸ್ 50% ಒಂದು ಹೆಣ್ಣಿಂದು ಎಫರ್ಟು, 50% ಇಟ್ಸ್ ಆಲ್ವೇಸ್ ಅ ಮ್ಯಾನ್ಸ್. ಇದು ಒಬ್ಬ ಮ್ಯಾನ್ನ ಸ್ಪರ್ಮ್ ಕೂಡ ಅಷ್ಟೇ ಚೆನ್ನಾಗಿದ್ರೆ ಮಾತ್ರ ಮಗು ಆರೋಗ್ಯ ಹುಟ್ಟೋದಿಲ್ಲ, ಮಗುನೇ ಹುಟ್ಟಲ್ಲ ಎಷ್ಟೋ ಸಲ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟು ಈ ಥರ ಒಂದು ಮಗು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ಮೇಲೆ, ತೀರಾ ಏನೋ ಗೊತ್ತಿಲ್ಲದೆ ಆಗೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಈಗಿನ ಕಾಲದಲ್ಲಿ ಗೊತ್ತಿಲ್ಲದೆ ಮಕ್ಕಳು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ಒಂದು ನೀವು ಫಿಸಿಕಲಿ ರೆಡಿ ಇರಲ್ಲ, ಮಗುನೂ ಆರೋಗ್ಯವಾಗಿ ಹುಟ್ಟೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಎರಡನೇದಾಗಿ ಇವಾಗಿರುವಂಥ ಲೈಫ್ ಸ್ಟೈಲ್ಗೆ ನೀವು ಮಗು ಮಾಡ್ಕೋಬೇಕು ಅಂತ ಅಂದರೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ ಕೂಡ ಪ್ರಿಪೇರ್ಡ್ ಆಗಿರಬೇಕು. ಸೊ ಏನು ಪ್ಲ್ಯಾನ್ ಮಾಡದೆ ಮಾಡ್ಕೊಂಬಿಟ್ಟಾಗ ಏನಾಗುತ್ತೆ ಅಂದರೆ ಇದೆಲ್ಲನೂ ಎಡವಟ್ಟಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು ಮಗು ಮಾಡ್ಕೊಳ್ಳೋಕೆ ಒಂದು 3 to 6 months ಮುಂಚೆ ಅಪ್ಪ ಅಮ್ಮ ಇಬ್ಬರೂ ಕೂಡ ಬಾಡಿನ ಅಂದರೆ ಡಿಟಾಕ್ಸಿಫೈಡ್ ಆಗಿ ಇಟ್ಕೊಳ್ಳೋಕ್ಕೆ ಆದಷ್ಟು ಒಳ್ಳೆ ಅಭ್ಯಾಸಗಳು, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡೋದು, ಕರೆಕ್ಟ್ ಟೈಮಿಗೆ ಎದ್ದೇಳೋದು, ಒಂದು ಸ್ವಲ್ಪ ಸನ್ಲೈಟ್ಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು, ನೀರು ಕುಡಿಯೋದು, ಒಳ್ಳೆ ಆಹಾರ ಕ್ರಮಗಳನ್ನು, ಸಾಧ್ಯ ಆದರೆ ಸಾತ್ವಿಕವಾದಂಥ ಆಹಾರಗಳನ್ನು ತೊಗೊಳ್ಳೋದು. ನಾನ್ ವೆಜ್ ತಿನ್ನೋರು ಅದು ಅವ್ರ ಲೈಫ್ ಸ್ಟೈಲು, ತಿನ್ಬೋದು ಖಂಡಿತವಾಗ್ಲೂ. ಸೊ ಆ ಥರ ಇದನ್ನು ಮಾಡಿಕೊಂಡು ಮೆಂಟಲಿ ನಾವು ಓಕೆ ನಾವೊಂದು ಮಗುನ ವೆಲ್ಕಮ್ ಮಾಡ್ತಿದ್ದೀವಿ ಅಂತ ಮೆಂಟಲಿ ನಾವು ಮಗು ಮಾಡ್ಕೊಳ್ಳೋಕ್ಕೆ ಮುಂಚಿನೂ ಕೂಡ ರೆಡಿ ಆಗಿರಬೇಕು. ಆಮೇಲೆ ಎಕ್ಸಸೈಸ್ ಮಾಡೋದು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋದು, ಆಮೇಲೆ ಬೇಸಿಕ್ ಚೆಕಪ್ಸ್ ಬರುತ್ತೆ, ಥೈರಾಯ್ಡು, BP, ಶುಗರು, ಆಮೇಲೆ ಈ PCOD, PCOS, ಇದನ್ನೆಲ್ಲ ಚೆಕ್ ಮಾಡಿಕೊಂಡ್ರೆ ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಅದನ್ನು ಕೂಡ ಸರಿ ಮಾಡ್ಕೋಬೋದು. ಒಂದು 3 to 6 months ಮಗುಗೆ ಮುಂಚೆ ಇದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಒಂದು ಈ ಪ್ರೆಗ್ನೆನ್ಸಿ ಜರ್ನಿ ತುಂಬ ಸುಲಭವಾಗಿರುತ್ತೆ, ಬೇಗ ಕನ್ಸೀವ್ ಆಗ್ತಾರೆ. ಆಮೇಲೆ ಎರಡನೇದು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಈಗ ನೋಡಿ ನನಗೆ ಯಾವುದೇ ಥರದ ಸಮಸ್ಯೆನೇ ಇಲ್ಲ, ನನಗೆ ಹೆಂಗೆ 7 ತಿಂಗಳು ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಆ ಥರ ಈಸಿಯಾಗಿ ಅದು ಸಾಗ್ತಾ ಹೋಗುತ್ತೆ. ಆ್ಯಂಡ್ ಮಗುನೂ ಕೂಡ ಆಬ್ವಿಯಸ್ಲಿ ಅಷ್ಟೇ ಆರಾಮಾಗಿ ಹುಟ್ಟುತ್ತೆ. ಸೊ ಯಾವಾಗ ನಾವು ನಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಂಡಿರ್ತೀವಿ, ನಮ್ಮ ಮೈಂಡು ಕೂಡ ಫಿಟ್ ಆಗಿರುತ್ತೆ. ಅಯ್ಯೋ ಹಿಂಗಾಗೋಯ್ತು, ನಾನು ಪ್ರೆಗ್ನೆಂಟ್ ಆಗೋದೆ, ನನಗೆ ಎದ್ದೇಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಯಾಕಾದರೂ ಪ್ರೆಗ್ನೆಂಟ್ ಆದ್ನೋ ಅಂತ ಅನ್ಕೋತಾ ಇದ್ದರೆ ಆ ಎನರ್ಜೀಸ್ ಎಲ್ಲ ಆ ಮಗುಗೂ ಹೋಗುತ್ತೆ. ಸೊ ಮಗುನ ಒಂದು ಮೆಂಟಲ್ ಇದ್ರ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದಾಗ ಡೆಫಿನೆಟ್ಲಿ ಎಲ್ಲ ಥರನೂ ಮಗುನೂ ಚೆನ್ನಾಗಿ ಹುಟ್ಟುತ್ತೆ. ಮಗು ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರೋ ಪೇರೆಂಟ್ಸ್ ಕೂಡ ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ ಕೂಡ, ಫೈನಾನ್ಷಿಯಲಿನೂ ಅಷ್ಟೇ ತುಂಬಾ ಪ್ರಿಪೇರ್ಡ್ ಆಗಿರಬೇಕು. ಅಂದರೆ
ಕೋಟಿ ಕೋಟಿ ದುಡ್ಡಿಟ್ಟಿರ್ಬೇಕು ಅಂತ ಅಲ್ಲ. ನನಗೆ ಇವಾಗ ನಮ್ಮ ಲೈಫಲ್ಲಿ ಇನ್ನೂ ಒಂದು ಮಗು ಬರ್ತಿದೆ ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಲೇ ಅದನ್ನು ಹೇಗೆ ಸಾಕೋದು ಅನ್ನೋದನ್ನು ಮುಂಚಿತವಾಗಿ ಯೋಚನೆ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ಆ ಟೈಮಲ್ಲಿ ಎಷ್ಟು ಮೆಂಟಲ್ ಸ್ಟ್ರೆಸ್ ಬಂದ್ಬಿಡುತ್ತೆ ಆ ಒಂದು ಇನ್ನೊಂದು ಜೀವನ ನೋಡ್ಕೋಬೇಕು ಅಂತ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದು ಪ್ರಿಪೇರ್ಡ್ ಆಗಿರೋದು. ಕರೆಕ್ಟ್. ನಾವು ಇನ್ನೊಂದು ಅಂದರೆ ಆ್ಯಕ್ಚುಲಿ ಒಂದು ಥಾಟ್ ಇದೆ, ಅಂದರೆ ಪಪಾಯ ಆ್ಯಂಡ್ ಪೈನಾಪಲ್ ಆ್ಯಕ್ಚುಲಿ ತಿನ್ನಬಾರ್ದು ಅಂತ. ಬಟ್ ಅದು ಎಷ್ಟು ಹಂತದವರೆಗೆ ಅಂದರೆ ಇಡೀ ಲೈಕ್ ಅಂದರೆ ಕಂಪ್ಲೀಟ್ ಪ್ರೆಗ್ನೆನ್ಸಿ ಆ ಒಂದು ಕಂಪ್ಲೀಟ್ ಏನು 9 months ವಾಟ್ ಎವರ್ 40 weeks ಇರುತ್ತೆ, ಆ ಕಂಪ್ಲೀಟ್ ಕಾಲಾವಧಿಯಲ್ಲಿ ಮುಟ್ಲೇಬಾರ್ದು ಅದನ್ನು ಹೇಗೆ ಅಂತ? ಇಲ್ಲ, ಇದು ಆ್ಯಕ್ಚುಲಿ ನನ್ನ ಮೈಂಡಲ್ಲೂ ಇತ್ತು. ಬಿಕಾಸ್ ನಮಗೆ ನಾನು ಮೊನ್ನೆ ಅಷ್ಟೇ ಈಗ ನಮ್ಮ ಹಾಸ್ಪಿಟಲಲ್ಲಿ ನಾನು ತೋರಿಸ್ತಾ ಇರೋಂಥ ಹಾಸ್ಪಿಟಲಲ್ಲಿ ಬರ್ತಿಂಗ್ ಪ್ಯಾಕೇಜ್ ಅಂತ ಕೊಡ್ತಾರೆ. ಸೊ ನಾವು ಫಸ್ಟೇ ಎಲ್ಲ ಪ್ಯಾಕೇಜ್ ತೊಗೊಂಬಿಟ್ಟಿರ್ತೀವಿ. ಸೊ ಹಾಗಾಗಿ ಒಂದಷ್ಟು ಫ್ರೀ ಸೆಷನ್ಗಳು, ಇನ್ಫಾರ್ಮೇಟಿವ್ ಸೆಷನ್ನು ಈ ಥರ ಎಲ್ಲ ಮಾಡ್ತಿರ್ತಾರೆ. ಈಗ 3 days ಬ್ಯಾಕ್ ಅಷ್ಟೇ ಒಂದು ANC ಸೆಷನ್ ಅಂತ ನಾವು ಕಂಡಕ್ಟ್ ಮಾಡಿದ್ರು. ಅಲ್ಲಿ ಹೋಗಿದ್ದು ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಅದರಲ್ಲಿ ಡಾಕ್ಟರ್ ಹೇಳಿದ್ರು, ನೋಡಿ ಪಪಾಯ ಮತ್ತು ಪೈನಾಪಲ್ನ ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ತಿನ್ನಬಾರ್ದು ಅಂತ ಒಂದು ಇದಿರೋದು. ಪ್ರಪಂಚದಾದ್ಯಂತ ಎಲ್ಲ ಹೆಣ್ಮಕ್ಳು ತಿಂತಾ ಇದ್ದಾರೆ, ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ತಿಂತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಅಬಾರ್ಷನ್ ಆಗ್ತಿಲ್ಲ. ಆಮೇಲೆ ಡಾಕ್ಟರ್ಸ್ ಎಲ್ಲ ಹೇಳೋಂಥದ್ದು ಏನು ಅಂತ ಅಂದರೆ, ಈಗ ಜಸ್ಟ್ ಪಪಾಯ ಮತ್ತು ಪೈನಾಪಲ್ ತಿಂದು ಅಬಾರ್ಷನ್ ಆಗೋದಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಆಸ್ಪತ್ರೆಗೆ ಬಂದು ಅಬಾರ್ಷನ್ನೇ ಮಾಡಿಸ್ಕೊತಾ ಇರಲಿಲ್ಲ. ಮನೇಲೆ ಪಪಾಯ ಪೈನಾಪಲ್ ತಿಂದುನೇ ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತಾ ಇದ್ರು. ಸೊ ಸೈಂಟಿಫಿಕಲಿ ಅಥವಾ ಮೆಡಿಕಲಿ ಅಥವಾ ನೀವು ಯಾವುದೇ ಡಾಕ್ಟರ್ನ ಕೇಳಿದಾಗ ಪಪಾಯ ಮತ್ತು ಪೈನಾಪಲ್ ತಿನ್ನಬಾರ್ದು ಅನ್ನೋದು ಇಟ್ಸ್ ಜಸ್ಟ್ ಅ ಮಿತ್. ಆ್ಯಂಡ್ ದಟ್ ಟು ಅ ಮಿತ್ ದಟ್ ಇಸ್ ನಮ್ಮ ಸನಾತನ ಧರ್ಮದಿಂದ ಬಂದಿರುವಂಥದ್ದಲ್ಲ, ಈ ಮೂವೀಸ್ ಆ ಟೈಮಿಂದ ಬಂದಿರುವಂಥ ಒಂದು ಮಿತ್ ಅಂತ. ಅದು ಬಿಟ್ಟರೆ ಪಪ್ಪಾಯ ಮತ್ತು ಪೈನಾಪಲ್ಲು ತಿನ್ನೋದಕ್ಕೆ ಯಾವುದೇ ಥರದ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಒಂದೂ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಈಗ ನೋಡಿ ನಮ್ಮ ಎಲ್ಲ ಇಡೀ ಮನೆಯಲ್ಲಿ ಸೊಸೈಟಿನಲ್ಲಿ ಅದೇ ಪ್ರಿವೇಲ್ ಆಗ್ತಿರ್ಬೇಕಾದ್ರೆ ನನಗೆ ಗೊತ್ತು ಪಪ್ಪಾಯ ಮತ್ತು ಪೈನಾಪಲ್ ತಿಂದರೆ ಏನೂ ಆಗಲ್ಲ ಅಂತ. ಬಟ್ ಸ್ಟಿಲ್ ಇವಾಗ ಒಂದು ಸಮಾಜದಲ್ಲಿ ಎಲ್ಲರೂ ಅದನ್ನೇ ಮಾತಾಡ್ತಾ ಇರ್ಬೇಕಾರೆ, ದೊಡ್ಡವರು ಹಿರಿಯರು ಈಗ ಅಮ್ಮಂದ್ರು ಎಲ್ಲರೂ ಅದನ್ನೇ ಮಾತಾಡ್ತಿರ್ಬೇಕಾರೆ ಅದನ್ನು ಕೂಡ ಒಂದು ಕಿವಿಯಿಂದ ಕೇಳಿಸ್ಕೊಂಡು ತಿನ್ನೋದಕ್ಕೆ ಮನ್ಸು ಬರಲ್ಲ. ಆವಾಗ ಸರಿ ಬಿಡು ಪಪ್ಪಾಯ ಪೈನಾಪಲ್ ತಾನೆ, ಬೇರೆ ಎಲ್ಲ ಫ್ರೂಟ್ಸ್ ಇದೆಯಲ್ಲ, ಒಂದು 9 ತಿಂಗಳು ತಿಂದೆ ಹೋದ್ರೆ ಹೋಯ್ತು ಅಂತ ಹೇಳಿಬಿಟ್ಟು ನಾನು ತಿಂದಿಲ್ಲ ಅಷ್ಟೇ. ಬಟ್ ತಿಂದರೆ ಯಾವುದೇ ಥರದ ಸಮಸ್ಯೆ ಆಗುತ್ತೆ ಅಂತ ಎಲ್ಲೂ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಇಟ್ಸ್ ಜಸ್ಟ್ ಮೆಂಟಲಿ ಅದನ್ನೊಂದು ಎಲ್ಲರೂ ಕೂಡ ಸಮಾಜದಲ್ಲಿ ಮಾತಾಡೋದಕ್ಕೆ ಕೂರಿಸಿರೋದಕ್ಕೆ ಸರಿಯಪ್ಪ ಬಿಡು, ಯಾಕೆ ಎನರ್ಜಿ ಇಟ್ಕೊಂಡು ಯಾತಕ್ಕೆ ತಿನ್ನಬೇಕು ಅಂತ ಹೇಳಿಬಿಟ್ಟು ತಿಂದಿಲ್ಲ ಅಷ್ಟೇ. ಕರೆಕ್ಟ್. ನಾವಿನ್ನು ಫಿಟ್ನೆಸ್ ಪರ್ಟಿಕ್ಯುಲರ್ಲಿ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ಸಾಕಷ್ಟು ಮಿಚ್ಚಿದೆ. ಅಂದರೆ ಜಿಮ್ಮಿಗೆ ಹೋದ್ರೂ ಲೈಕ್ ಪ್ರೆಗ್ನೆಂಟ್ ಆಗಿರುವ ಹೆಣ್ಮಕ್ಳು ಜಸ್ಟ್ ಕಾರ್ಡಿಯೋ ಮಾಡಿ ಅಥವಾ ನಡೆದಾಡೋದು ಅದೆಲ್ಲ ಮಾಡಬೇಕಷ್ಟೇ, ವೆಯ್ಟ್ಸ್ ಎಲ್ಲ ಜಾಸ್ತಿ ಎತ್ತಬಾರ್ದು ಅಂತ. ಬಟ್ ನಾವು ಆ್ಯಕ್ಚುಲಿ ಈಗ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲೂ ನಾವು ನೋಡ್ತಾ ಇರ್ತೀವಿ, ನೀವು ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ತಿರ್ತೀರಾ, ಕೆಲವೊಂದಷ್ಟು ವರ್ಕೌಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಅಂದರೆ ಎಷ್ಟು ಪ್ರಮಾಣದಲ್ಲಿ ವರ್ಕೌಟ್ ಮಾಡಬೇಕು ಮತ್ತು ಮಾಡಬಾರ್ದು? ಸೊ ಅದೂ ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೋಡಿ ಹೇಳಬೇಕು ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ನೀವು ಇದನ್ನು ನೋಡಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಮಾಡ್ತಿರೋಂಥವ್ರು, ಒಲಿಂಪಿಕ್ಸಲ್ಲಿ ಆಮೇಲೆ ಆ ಥರದ್ದೆಲ್ಲ ಪ್ರೊಫೆಷ್ನಲ್ ವೆಯ್ಟ್ ಲಿಫ್ಟರ್ಸ್ ಆಗಿರೋಂಥವ್ರು, ಪ್ರೊಫೆಷ್ನಲ್ ರನ್ನರ್ಸ್ ಆಗಿರೋಂಥವ್ರು ನಾವು ರೀಲ್ಸು ಎಲ್ಲ ನೋಡ್ತಿರ್ತೀವಿ. ಅವ್ರು 7 month 8 month ಪ್ರೆಗ್ನೆಂಟ್ ಆದಾಗಲೂ ಕೂಡ ಓಡ್ತಿದ್ರು, ರೇಸಲ್ಲಿ ಕಾಂಪಿಟೇಷನ್ ಮಾಡಿದ್ರು, ಆಮೇಲೆ ವೆಯ್ಟ್ ಲಿಫ್ಟ್ ಮಾಡಿದ್ರು ಅಂತ ಹೇಳಿಬಿಟ್ಟು. ಸೊ ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಹೇಳ್ತಿರ್ತಾರಲ್ಲ, ಪ್ರೆಗ್ನೆಂಟ್ ಆಗಿರೋ ಎಷ್ಟೋ ಜನ ಹೆಣ್ಮಕ್ಳು ಫುಟ್ಬಾಲ್ ಆಡೋರು ಇದ್ದಾರಂತೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಾನು ಡಾಕ್ಟರ್ನ ಟ್ರೈನರ್ನ ಎಲ್ಲ ಕೇಳಿ ಎಲ್ಲ ಇದು ಮಾಡಿದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಇಷ್ಟು ದಿವಸಗಳಿಂದ ಮಾಡ್ಕೊಂಡು ಬಂದಿದ್ರಿ ಅದನ್ನ ಮುಂದುವರಿಸೋದ್ರಲ್ಲಿ ಬಾಡಿಗೆ ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಅದು ನಿಮ್ಮ ಬಾಡಿಗೆ ಏನು ಹೊಸದು ಅಂತ ಅನ್ಸೋದಿಲ್ಲ, ಅಡ್ಜಸ್ಟ್ ಆಗಿರುತ್ತೆ. ಬಟ್ ನಾನು ಪ್ರೆಗ್ನೆಂಟ್ ಆದಮೇಲೆ ಇವಾಗ ಜಿಮ್ಗೆ ಹೋಗ್ತೀನಿ, ವೆಯ್ಟ್ ಲಿಫ್ಟ್ ಮಾಡ್ತೀನಿ ಅಂದರೆ ಮಾತ್ರ ಬಾಡಿ ಅದಕ್ಕೆ ರಿಪಲ್ಸಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇಷ್ಟು ವರ್ಷಗಳ ಕಾಲ ನೀವು ವೆಯ್ಟ್ ಲಿಫ್ಟಿಂಗು ಅಥವಾ ಜಿಮ್ಗೆ ಹೋಗೋದು ಮಾಡಿಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುರು ಮಾಡೋಕ್ಕೆ ಹೋಗಬೇಡಿ ಹೊಸದಾಗಿ ಏನನ್ನು ಅಂತ ಹೇಳ್ತಾರೆ. ಅದು ಬಿಟ್ಟು ನಾನು ಇಷ್ಟು ವರ್ಷಗಳಿಂದನೂ ಕೂಡ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಮಾಡೋದ್ರಲ್ಲಿ ಯಾವುದೇ ಥರ ಬಾಡಿಗೆ ಇದಾಗಲ್ಲ. ಬಟ್ ಜಸ್ಟ್ ಟು ಬಿ ಆನ್ ಅ ಸೇಫರ್ ಸೈಡ್, ಈಗ ನಾವು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ ಇವಾಗ 100% ಕೊಡ್ತಾ ಇದ್ವಿ ಅಂದರೆ ಒಂದು 60 to 70% ಅದನ್ನು ಇಟ್ಕೊಂಡ್ರೆ ಸಾಕು. ಈಗ ನಾವು ಪ್ರೆಗ್ನೆಂಟ್ ಆಗೋದ್ರಿಂದ ಮುಂಚೆ ಏನೋ ಒಂದು 7.5 kg ಅಷ್ಟೇನೋ ಎತ್ತುತ್ತಾ ಇದ್ವಿ, 10 kg ಅಷ್ಟು ಎತ್ತುತ್ತಾ ಇದ್ವಿ, ಒಂದು 5 kg ಅಷ್ಟು ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆಮೇಲೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ ಈ ಲೋವರ್ ಬಾಡಿ ಎಕ್ಸಸೈಸು, ಅಂದರೆ ಇವಾಗ ಕ್ರಂಚಸ್ ಮಾಡೋದು, ಇವಾಗ ಹೊಟ್ಟೆ ಸಣ್ಣ ಆಗಲಿ ಅಂತ ನಾವೇನೇನು ಎಕ್ಸಸೈಸಸ್ ಮಾಡ್ತೀವಿ ಅದನ್ನು ಮಾಡೋ ಹಾಗಿಲ್ಲ, ಸ್ಟ್ರಿಕ್ಟ್ಲಿ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅಲ್ಲಿ ಇನ್ನೊಂದು ಜೀವ ಬೆಳೀತಾ ಇರುತ್ತೆ. ಮಾಡಬಾರ್ದು ಆ್ಯಬ್ಸ್ ವರ್ಕೌಟ್ ಏನು ಅಥವಾ
ಪರ್ಟಿಕ್ಯುಲರ್ ಆಗಿ ಏನಾದರೂ ಅದಕ್ಕಿಂತ ವರ್ಕೌಟ್ಸ್ ಇರ್ಬೋದು ಏನೋ ಗೊತ್ತಿಲ್ಲ. ಬಟ್ ನನ್ಗೆ ಆ ಥರ ಯಾವುದು ನನ್ನ ಟ್ರೈನರ್ ಆಗಿರಲಿ ಅಥವಾ ಡಾಕ್ಟರ್ ಆಗಿರಲಿ ಯಾವುದನ್ನು ಸಜೆಸ್ಟ್ ಮಾಡಿಲ್ಲ. ಆ್ಯಂಡ್ ನಾನು ಆ ಥರ ಯಾವುದನ್ನು ಮಾಡ್ತಾ ಇಲ್ಲ. ನಾನು ಜಿಮ್ಮಲ್ಲಿ ಅಂದರೆ ಇವಾಗ ವೇಟ್ಸ್ ಇದು ಮಾಡ್ತಿರೋದು ಬರೀ ಅಪ್ಪರ್ ಬಾಡಿಗೆ ಮೇನ್ಲಿ ನಾನು ಮಾಡ್ತಿರೋದು. ಲೋವರ್ ಬಾಡಿಗೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಈ ಪ್ರೀನಾಟಲ್ ಯೋಗ ಬರುತ್ತೆ. ಪ್ರೀನಾಟಲ್ ಯೋಗದಲ್ಲಿ ಈ ಬದ್ಧ ಕೋಣಾಸನ, ಬಟರ್ಫ್ಲೈ ಪೋಸ್ಚರು, ಆಮೇಲೆ ನಮ್ಮ ಈ ಮಾಲಾಸನ, ಸೊ ಈ ಥರದಲ್ಲಿ ಏನು ನ್ಯಾಚುರಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ ಆ ಥರದ್ದು ಮಾಡ್ತಾ ಇದ್ದೀನಿ ಲೋವರ್ ಬಾಡಿಗೆ. ಸೊ ಲೋವರ್ ಬಾಡಿಗೆ ಈಗ ಸ್ಕ್ವಾಟ್ಸ್ ಮಾಡೋದಾಗಿರಲಿ, ಇವಾಗ ಲೆಗ್ ಡೇ ಎಕ್ಸಸೈಸಸ್ ಏನೇನು ಮಾಡ್ತೀವಿ ಆ ಥರದ್ದೆಲ್ಲ ನಾನು ಏನನ್ನೂ ಮಾಡ್ತಾ ಇಲ್ಲ. ಓನ್ಲಿ ಫಾರ್ ಅಪ್ಪರ್ ಬಾಡಿ ಮಾಡ್ತಿದ್ದು. ಆ್ಯಂಡ್ ಇಷ್ಟು ಮನ್ಸಿಂದ ಮಾಡಿರೋದನ್ನು ಕೂಡ ನನಗೆ ಏನೂ ಇದಾಗಿಲ್ಲ. ಬಟ್ ಇನ್ನೊಂದು ಥಿಂಗ್ ಏನು ಜ್ಞಾಪಕ ಇಟ್ಕೊಬೇಕು ಅಂತಂದರೆ, ಈ ಥರ ಕೆಲವು ಲೇಡೀಸ್ಗೆ ಸಮ್ ಅಂಡರ್ಲೈನ್ ಕಂಡೀಷನ್ಸ್ ಇರುತ್ತಂತೆ. ನನಗದೆ ನಮ್ಮ ಗೈನಕಾಲಜಿಸ್ಟ್ ಹೇಳಿದಾಗಲೇ ಗೊತ್ತಾಗಿದ್ದು, ಕೆಲವ್ರಿಗೆ ಆ ಪ್ಲೆಸೆಂಟಾ ಏನಿರುತ್ತೆ ಅದು ತುಂಬ ಕೆಳಗಡೆ ಇರುತ್ತೆ, ಲೋ ಲೈನ್ ಪ್ಲೆಸೆಂಟಾ ಅಥವಾ ಸಮ್ ಪ್ಲೆಸೆಂಟಾ ಪರ್ವಿಯಾ ಅಂತೆಲ್ಲ ಏನೋ ಒಂದು ಇದಿರುತ್ತಂತೆ. ಸೊ ಮೆಡಿಕಲಿ ನಾನು ಅಷ್ಟಾಗಿ ಹೇಳೋಕ್ಕಾಗಲ್ಲ. ನನಗೇನು ಡಾಕ್ಟ್ರ್ ಹೇಳಿದ್ ನಾನೇನು ಕೇಳಿಸ್ಕೊಂಡೆ ಅದನ್ನು ಹೇಳ್ತಾ ಇರೋದಷ್ಟೇ. ಸೊ ಆ ಥರ ಕಂಡೀಷನ್ಸ್ ಇರೋಂಥವ್ರಿಗೆ ಡಾಕ್ಟ್ರೇ ಹೇಳಿರ್ತಾರೆ. ಕೆಲವ್ರಿಗೆ ಬೆಡ್ ರೆಸ್ಟ್ ತೊಗೋಬೇಕು ಅಂತ ಹೇಳಿರ್ತಾರಂತೆ. ಇನ್ನು ಕೆಲವ್ರಿಗೆ ಏನೂ ಭಾರ ಎತ್ತಬಾರ್ದು ಅಥವಾ ಜೋರಾಗಿ ನಡಿಬಾರ್ದು ಅಂತ ಹೇಳಿರ್ತಾರಂತೆ. ಸೊ ಆ ಥರದವ್ರಿಗೆ ಡಾಕ್ಟ್ರೇ ಗೈಡ್ ಮಾಡ್ತಾರೆ. ಅವ್ರನ್ನ ಬಿಟ್ಟು ಮಿಕ್ಕಿದವ್ರು ಎಲ್ಲರೂ ಕೂಡ ಈಗ ಹಾಗೆ ನೋಡೋಕೆ ಹೋದರೆ ಗಾರೆ ಕೆಲಸ ಮಾಡೋರು, ಅವ್ರು ಅಷ್ಟು ವರ್ಷದಿಂದನೂ ಗಾರೆ ಕೆಲಸ ಮಾಡ್ತಿದ್ರು, ಅವರು ಭಾರ ಎಲ್ಲ ಹೊರ್ತಾರೆ. ಆಮೇಲೆ ಇವಾಗ ಹಳ್ಳಿಗಳ ಕಡೆ ಇವಾಗ ಈ ಗದ್ದೆಯಲ್ಲಿ ಎಲ್ಲ ಕೆಲಸ ಮಾಡೋದು ಆ ಲೇಡೀಸು ಬಿಕಾಸ್ ಅವ್ರ ಬಾಡಿ ಅದಕ್ಕೆ ಯೂಸ್ ಟು ಆಗೋಗಿರುತ್ತೆ. ಅವ್ರು 9 ತಿಂಗಳು ಅವ್ರು ಯಾರು ರಜಾ ತೊಗೊಳಕ್ಕಾಗಲ್ಲ ಅಲ್ವಾ, ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟು ಡಾಕ್ಟ್ರು ಅಡ್ವೈಸ್ ಮಾಡೋದನ್ನ ಬಿಟ್ಟು ಮಿಕ್ಕಿದೆಲ್ಲ ಹೆಣ್ಮಕ್ಳು ಅವ್ರು ಏನು ಮಾಡ್ತಿದ್ರು ಆ ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡ್ಬೋದು. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಈಗ ಬಸುರಿ ಬಯಕೆ ಅನ್ನುವಂತಹ ಹೆಸರಲ್ಲಿ ಅಂದರೆ ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತಾರೆ ಆ್ಯಕ್ಚುಲಿ ಲೇಡೀಸ್. ಕೆಲವರು ಬಂದರೆ ಓಕೆ ನಂಗೆ ಅದು ಬೇಕು ಇದು ಬೇಕು ಅಂತ, ಪ್ಲಸ್ ಈಗ ಮನೆಯವ್ರಿಗೂ ಅದ್ರ ಬಗ್ಗೆ ಕರೆಕ್ಟ್ ಒಂದು ಕ್ಲಾರಿಟಿ ಇರಲ್ಲ, ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಎಕ್ಸಾಕ್ಟ್ಲಿ ಏನೇನು ತಿಂದರೆ ಒಳ್ಳೆಯದು, ಏನು ತಿಂದೇ ಇದ್ರೆ ಅಥವಾ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ ಅಂತ? ಯಾವುದ್ರೂ ಕೂಡ ನೋಡಿ, ಇವಾಗ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಸ್ಪೆಷಲಿ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗೋಗ್ಬಿಡುತ್ತೆ ಅಂದ್ರೆ, ಪ್ರೆಗ್ನೆಂಟ್ ಆಗಿರೋರ್ಗೂ ಅಷ್ಟೇ ಗೊತ್ತಾಗುತ್ತಲ್ಲ ಅವತ್ತಿಂದನೇ ಶುರು ಆಗುತ್ತೆ, ಸುಮ್ಮನೆ ಕುತ್ಕೊಂಡು ಬಿಡಿ ನೀವು ಏನು ಮಾಡಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ, ಆಮೇಲೆ ಚೆನ್ನಾಗಿ ಏನೇನು ಬೇಕೋ ಎಲ್ಲಾನು ತಿಂತಾ ಇರಿ ಅಂತ. ದಟ್ಸ್ ಅ ವೆರಿ 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 ರಾಂಗ್ ಕಾನ್ಸೆಪ್ಟ್. ಯಾಕೆ ಅಂತ ಅಂದರೆ ಅದು ಮಿತ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ, ಆ್ಯಂಡ್ ಎಲ್ಲದಕ್ಕಿಂತ ದೊಡ್ಡ ಮಿತ್ ಏನು ಅಂದರೆ, ಇವಾಗ ನೀನು ಇಬ್ಬಿಬ್ರಿಗೆ ತಿನ್ನಬೇಕು ಅಂತ ಅನ್ನೋದು. ದಟ್ಸ್ ದ ಬಿಗ್ಗೆಸ್ಟ್ ಮಿತ್, ಆಯಿತಾ. ಆ್ಯಂಡ್ ಯಾವತ್ತೂ ಕೂಡ ಯಾವ ಹೆಣ್ಮಕ್ಳು ಇಬ್ಬಿಬ್ರಿಗೆ ತಿನ್ನೋಷ್ಟು ಅಥವಾ ಇಬ್ಬಿಬ್ರಿಗೆ ತಿನ್ನೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಮಗು ಹೇಗೆ ಅಂತ ಅಂದರೆ ಅದು ಆ ಥರ ನೋಡೋಕೆ ಹೋದರೆ ಇಟ್ಸ್ ಅ ಕೈಂಡ್ ಆಫ್ ಅ ಪ್ಯಾರಾಸಿಟಿಕ್ ರಿಲೇಷನ್ಶಿಪ್ ಮಗು ಮತ್ತು ತಾಯಿ ಮಧ್ಯೆ ಇರೋಂಥದ್ದು. ತಾಯಿ ಏನು ಇವಾಗ ಒಳ್ಳೇದನ್ನ ತಿಂದರೆ ಡೆಫಿನೆಟ್ಲಿ ಮಗುಗೆ ಒಳ್ಳೇದು. ಏನು ತಿನ್ನಲಿ ಬಿಡಲಿ, ಮಗುದು ಏನು ಕೆಲಸ, ನನ್ನ ತಾಯಿ ಬಾಡಿಯಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿಕೊಂಡು ನಾನು ದೊಡ್ಡದಾಗಿ ಈ ಪ್ರಪಂಚಕ್ಕೆ ಬರಬೇಕು ಅನ್ನೋದಷ್ಟೇ ಇದಕ್ಕೆ ಗೊತ್ತಿರೋದು. ಸೊ ನೀವು ಎಕ್ಸ್ಟ್ರಾ ತಿಂದರೂ ಕಡಿಮೆ ತಿಂದರೂ ಅದು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬಾಡಿಯಲ್ಲಿ ತಗೊಳುತ್ತೆ ಮಗು. ಬಟ್ ಒಳ್ಳೇದು ತಿಂದಾಗ ಅದು ಆರೋಗ್ಯವಾಗಿ ಹುಟ್ಟುತ್ತೆ, ದಟ್ಸ್ ಇಂಪಾರ್ಟೆಂಟ್. ಬಟ್ ಇಬ್ಬರಿಗೆ ತಿನ್ನುವಂಥ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ. ತುಂಬ ತಪ್ಪು ಕಾನ್ಸೆಪ್ಟ್ ಒಂದು. ಆಮೇಲೆ ನೀವು ಎಲ್ಲ ಎಂಥ ಡಾಕ್ಟ್ರನ್ನ ಹೋಗಿ ಕೇಳಿದ್ರು ಕೂಡ ನೀವೇನು ತಿಂತಾ ಇದ್ರಿ, ಇವಾಗ ಮೊದಲನೇ ಫಸ್ಟ್ 3 ಮಂತ್ಸಲ್ಲಿ ನೀವು ತಿಂತಾ ಇದ್ದಕ್ಕಿಂತ ಒಂದು ಚೂರು ಜಾಸ್ತಿ ಅಂದರೆ ಇವಾಗ ಒಂದು ಲೇಡಿ 1500-1800 ಕ್ಯಾಲರೀಸ್ ಅಷ್ಟು ತಗೋತಾ ಇದ್ರು ಅಂದರೆ ಇನ್ನೊಂದು 150 ಕ್ಯಾಲರಿನೋ ಏನೋ ಆ ಥರದ್ದು, ನಂಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಅಷ್ಟೇ ಎಕ್ಸ್ಟ್ರಾ ಬೇಕಾಗಿರೋದು ಆ 3 ಮಂತ್ಸಲ್ಲಿ. ಅದೇನಂದ್ರೆ ಜಸ್ಟ್ ಭ್ರೂಣ ಇರುತ್ತೆ ಅಷ್ಟೇ, ಅದೇನು ತಿನ್ನುತ್ತೆ ಆ ಟೈಮಲ್ಲಿ. ಸೊ ಅಷ್ಟೇ ಎಕ್ಸ್ಟ್ರಾ ಬೇಕಾಗಿರೋದು. ನೆಕ್ಸ್ಟ್ 3 ಮಂತ್ಸಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಏನೋ. ಕೊನೆ ಈ 3 ತಿಂಗಳ ಟೈಮಿಗೆ ಬರೋಷ್ಟರಲ್ಲಿ ನಾವು ಏನು ಇಷ್ಟು ದಿವಸ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದ್ವಿ ಅದಕ್ಕಿಂತ ಒಂದು 400-450 ಕ್ಯಾಲರಿ ಎಕ್ಸ್ಟ್ರಾ ತೊಗೊಂಡ್ರೆ ಅಷ್ಟೇ ಸಾಕು ಅಂತ ಹೇಳೋದು. ಅದು ಬಟ್ ನಮ್ಮ ಒಂದು ಇಂಡಿಯಾದಲ್ಲಂತೂ ಹೇಗೆ ಅಂದರೆ ಏನಿಲ್ಲ ಅಂದರೂ ದಿನಕ್ಕೊಂದು 2000 ಕ್ಯಾಲರೀಸ್ ಜಾಸ್ತಿ ತಿನ್ನಿಸ್ತಾರೋ ಏನೋ. ಸೊ ಅದು ತುಂಬ ತಪ್ಪು. ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಆ ಥರ ತಿಂದರೆ ಒಂದು ಶುಗರ್ ಜಾಸ್ತಿ ಇರೋದು ತಿಂದರೆ, ತುಂಬ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದರೆ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಅನ್ನೋದು ಬಂದುಬಿಡುತ್ತೆ. ಸೊ ಅದು ಬಂದಾಗ ತಾಯಿನೂ ಹಾಗೆ ಊದ್ಕೊಂಡು ಬಿಡ್ತಾರೆ. ಆ್ಯಂಡ್ ಎರಡನೇದು ಮಗುಗೂ ಕೂಡ ಅದು ಬರೋಂಥ ಚಾನ್ಸಸ್ ಇರುತ್ತಂತೆ. ಮಗುನೂ ಕೂಡ ತುಂಬ ಒಬೀಸ್ ಬೇಬಿ ಆಗಿ ಹುಟ್ಟೋದು ಆ ಥರ ಎಲ್ಲ ಬರುತ್ತೆ ಅಂತ. ಇದು ಡೆಲಿವರ್ ಆದ್ಮೇಲೆ ಮತ್ತೆ ವಾಪಸ್ ಅಂದರೆ ವಿಮೆನ್ಗೆ ವಾಪಸ್ ಒಂದು ಕರೆಕ್ಟ್ ಶೇಪಿಗೆ ಬರೋದಕ್ಕೆ ಇನ್ನೂ ಟೈಮ್ ತೊಗೊಂಡ್ಬಿಡುತ್ತೆ ಅನ್ಸುತ್ತೆ. ಟೈಮ್ ತಗೊಳುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದು ತುಂಬ ತಪ್ಪು ನಮ್ಮ ಇದ್ರಲ್ಲಿ ಮಾಡೋದೇನು ಅಂದರೆ, ಡೆಲಿವರಿ ಆದಮೇಲೆ ಫುಲ್ ಡಯಟಲ್ಲಿ ಹಾಕ್ಬಿಡ್ತಾರೆ. ಲೈಕ್ ಅನ್ರಿಯಲಿಸ್ಟಿಕ್ ಡಯಟ್ಗಳು ಕೆಲವು ಇದರಲ್ಲಿ ಬರೀ ಇಡೀ ದಿನ ಗಂಜಿ ಕುಡಿಯೋದಂತೆ, ಆಮೇಲೆ ನೀರೇ ಕುಡಿಯೋ ಹಂಗಿಲ್ಲ,
ಆಮೇಲೆ ಕೆಲವು ಇದರಲ್ಲಿ ಬರೀ ಅದನ್ನು ಬ್ರೆಡ್ ತಿನ್ಸೋದು, ಈ ಥರದ್ದು ಒಂದು ಪದ್ಧತಿಗಳಿದೆ ವಿಚ್ ಇಸ್ ಸೋ ರಾಂಗ್. ಯಾಕೆಂದರೆ ಇನ್ನೂ ಹಂಗೆ ಹೇಳಬೇಕು ಅಂದರೆ ನಮಗೆ ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ಡು, ಪ್ರೋಟೀನ್ ಇರುವಂಥ ಫುಡ್ಡು ಆ್ಯಂಡ್ ನ್ಯೂಟ್ರಿಷನ್ ಇರುವಂಥ ಫುಡ್ಡು ಮಗು ಹುಟ್ಟಿದ ಮೇಲೆ ಬೇಕಾಗಿರೋದು, ಮಗು ಹುಟ್ಟಕ್ಕೆ ಮುಂಚೆಗಿಂತ. ಯಾಕೆಂದರೆ ಎಲ್ಲನೂ ಬಾಡಿನಲ್ಲಿರುವಂಥ ಎಲ್ಲ ಇದನ್ನು ಹೊರಟೋಗಿರುತ್ತೆ, ರಕ್ತ ಮತ್ತೆ ರಿಕೂಪ್ ಆಗಬೇಕು, ಎಲ್ಲನೂ ಹೋಗಿರೋದ್ರಿಂದ ನಾವು ಮಗುಗೆ ಒಳ್ಳೆ ಹಾಲು ಕೊಡಬೇಕು, ಒಳ್ಳೆ ಹಾಲು ಬಾಡಿ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಬಾಡಿ ರಿಕೂಪ್ ಆಗಬೇಕು ಅಂದರೆ ಆ ಟೈಮಲ್ಲಿ ಇನ್ನೂ ಒಳ್ಳೆ ಪೌಷ್ಟಿಕವಾದಂಥ ಆಹಾರ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಮಗು ಹುಟ್ಟೋದಕ್ಕಿಂತ ಮುಂಚಿನ ಅಷ್ಟೇ ನಾವು ಏನು ತಿಂತಾ ಇದ್ವಿ ಅದನ್ನಷ್ಟೇ ಅದೇ ಥರ ತಿನ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಅಫ್ಕೋರ್ಸ್ ಈ ಮೈದಾ ಆಗಿರ್ಬೋದು, ಎನಿಥಿಂಗ್ ದಟ್ ಇಸ್ ಟೂ ಮಚ್ ವೈಟ್, ಶುಗರ್ ಆಗಿರ್ಬೋದು ಮೇನ್ಲಿ, ಆಮೇಲೆ ಈ ಡಾಲ್ಡಾ ಇದರೆಲ್ಲ ಹಾಕಿ ಮಾಡ್ತಲ್ಲ ಪ್ರಾಡಕ್ಟ್ಸ್ ಅದು, ಆ್ಯಂಡ್ ಫ್ರೈಡ್ ಐಟಮ್ಸು, ಇದನ್ನೆಲ್ಲ ಅಫ್ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಸಿವಾಗ್ತಿರುತ್ತೆ. ಕ್ರೇವಿಂಗ್ ಅನ್ನೋದು ಮೆಂಟಲ್ ಇದರಿಂದ ಬರುವಂಥದ್ದು, ಹೊಟ್ಟೆ ಕ್ರೇವ್ ಮಾಡಲ್ಲ ಅದನ್ನು, ಮೆಂಟಲಿ ವುಮೆನ್ ಆ ಥರ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಟೈಮಲ್ಲಿ ಯಾವಾಗಲೂ ಒಂದು ವಾರಕ್ಕೋ 15 ದಿವಸಕ್ಕೋ ತಿಂದ್ರೂ ಏನೂ ಪರವಾಗಿಲ್ಲ, ಬಟ್ ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು. ಎರಡು ತಾಯಿಗೂ ಅಷ್ಟೇ ಮಗುಗೂ ಅಷ್ಟೇ, ನೀವು ಎಂಥ ಡಾಕ್ಟ್ರ್ ಹತ್ರ ಯಾವುದೇ ಸ್ಟಡೀಸ್ನ ಇದು ಮಾಡಿದ್ರು ಎಲ್ಲರೂ ಇದನ್ನೇ ಹೇಳೋದು. ಕರೆಕ್ಟ್. ಅಂದರೆ ಶುಗರ್ ಮತ್ತು ಕರಿದ ತಿಂಡಿಗಳು ಈ ಮೈದಾ ಮಾಡಿರೋಂಥದ್ದು, ಆಮೇಲೆ ತುಂಬ ಈ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸು, ತುಂಬ ಎಕ್ಸೆಸ್ ಆಫ್ ರೈಸು, ಆ ಥರದ್ದೆಲ್ಲ ಹೇಳ್ತಾ ಇರೋದು ನಾನು. ರಾತ್ರಿ ಹೊತ್ತು ತುಂಬ ರೈಸ್ ತಿಂದು ಮಲ್ಕೊಳ್ಳೋದು, ಬ್ರೆಡ್ಡು, ಆ ಥರದ್ದೆಲ್ಲ. ಓಕೆ ಮ್ಯಾಮ್, ಈಗ ನಾವು ಲೈಕ್ ಅಂದರೆ ನೀವು 3rd ಟ್ರೈಮಿಸ್ಟ್ರಲ್ಲಿ ಇರೋದು, ಸೊ ಅಂದರೆ ಇಲ್ಲಿ ತನಕ ಸಾಕಷ್ಟು ಅಂದರೆ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತು ಮೆಂಟಲಿ ಕೂಡ ಸಾಕಷ್ಟು ಡಿಪ್ರೆಷನ್ ಆ ಥರದ್ದೆಲ್ಲ ಅನಿಸಿರ್ಬೋದು ನಿಮಗೂ ಕೂಡ. ಅಂದರೆ ಅದನ್ನೆಲ್ಲ ಹೇಗೆ ನೀವು ಕಂಬ್ಯಾಟ್ ಮಾಡಿದ್ರಿ? ಅಂದರೆ ನೀವು ಅಂದರೆ ಸಿನ್ಸ್ ನೀವು ಆಲ್ರೆಡಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ರಿಂದ ನಾನು ಅನ್ಕೊಳ್ಳೋದಂದ್ರೆ ಫಿಸಿಕಲಿ ತುಂಬ ಏನು ನಿಮಗೇನು ಸ್ಟ್ರೆಸ್ಫುಲ್ ಆಗಿರಲ್ಲ ಅಂತ, ಬಟ್ ಆಗಿದ್ದರೆ ಅಕಸ್ಮಾತ್ ಫಿಸಿಕಲಿ ಮತ್ತು ಮೆಂಟಲಿ ಯಾವ ಥರದ್ದೆಲ್ಲ ಚೇಂಜಸ್ ಆಯಿತು, ಅದನ್ನು ಹೆಂಗೆ ಕಂಬ್ಯಾಟ್ ಮಾಡಿದ್ರಿ ನೀವು? ಹೇಳಬೇಕು ಅಂದರೆ ನನಗೆ ಫಿಸಿಕಲಿ ಅಂದರೆ ನಂಗೆ ತುಂಬ ಚೇಂಜಸ್ ಏನು ಬರಲಿಲ್ಲ. ನಾನು ಹೇಳ್ದನಲ್ಲ, ಆಲ್ಮೋಸ್ಟ್ ನನಗೊಂದು 5.5 ಮಂತ್ಸ್ ಆಗೋವರೆಗೂ ನನಗೇನು ಆ ಥರ ತುಂಬ ಅಂದರೆ ಹೊಟ್ಟೆನೂ ಕಾಣಿಸ್ತಿದೆ. ಒಂದು ಅದು ಹೊಟ್ಟೆ ಕಾಣಿಸೋದು ಡಿಪೆಂಡ್ಸ್ ಆನ್ ಬಾಡಿ ಟೈಪ್ ಆ್ಯಂಡ್ ಅವರ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್ ಹೇಗಿದೆ ಆ ಥರದ್ದು. ಬಟ್ ನನಗೆ ತುಂಬ ಆ ಥರ ಅಂದರೆ ವೆಯ್ಟ್ ಗೇನ್ ಆಗೋದು, ನಾನು ಟಿ ವಿಲೂ ಎಲ್ಲ ಮಾಡ್ತಿದ್ದೆ. ಎಷ್ಟೊಂದು ಜನ ನೀವು ಪ್ರೆಗ್ನೆಂಟ್ ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ರು. ಅಂದರೆ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ಇವಾಗ ಈ ಮುಖ Jan 10th ಫೋಟೋ ನೀವು ಹಾಕಿದ್ರಲ್ಲ ಲಾಸ್ಟ್ ಡೇ ಅಂತ, ಅದ್ರಲ್ಲಿ ಏನಷ್ಟು ಏನು ಗೊತ್ತಾಗ್ತಾ ಇಲ್ಲ. ಈಗ ಕೊನೆ ದಿನ ನನಗೆ 7th ಮಂತ್ ಆದಾಗ ಸ್ವಲ್ಪ ಕಾಣಿಸೋದಕ್ಕೆ ಶುರು ಆಗಿದ್ದು. ಸೊ ಕೆಲವ್ರಿಗೆ ಮುಖ ಎಲ್ಲ ತುಂಬ ಇಲ್ಲೆಲ್ಲ ಡಬಲ್ ಚಿನ್ ಬರೋದು, ಕೈಯಲ್ಲಿ ಕಾಲಲ್ಲಿ ಬೊಜ್ಜು ಸೇರ್ಕೊಳ್ಳೋದು, ಇದೆಲ್ಲ ಶುರು ಆಗುತ್ತೆ. ಬಟ್ ನನಗೆ ಆ ಥರ ಯಾವುದು, ಅದೇ ನಾನು ಹೇಳಿದ್ನಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನೀವು ಪೌಷ್ಟಿಕವಾದಂಥ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇರೋಂಥ ಒಂದು ಫೋಕಸ್ಡ್ ಡಯಟನ್ನ ಮಾಡ್ಕೊಂಬಂದ್ರೆ ಈ ಥರ ಎಲ್ಲ ಬೇಡದೇ ಇರೋ ಕಡೆ ಎಲ್ಲ ಫ್ಯಾಟ್ ಸೇರ್ಕೊಳ್ಳಲ್ಲ. ಹೊಟ್ಟೆ ದಪ್ಪ ಆಗೋದು ಆಗಲೇಬೇಕು, ಅದು ಸರ್ವೇ ಸಾಮಾನ್ಯ ಆಗುತ್ತೆ. ಬಿಟ್ಟರೆ ಕೆಲವು ಲೇಡೀಸ್ಗೆ ಹೇಗಂತೆ ಅಂತಂದರೆ ಬೆನ್ನೋವು ಬರೋದು, ಸ್ವಲ್ಪ ಹೊತ್ತು ಕುತ್ಕೊಂಡ್ರೂ ಕೂಡ ಅಂದರೆ ಕುತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಸ್ವಲ್ಪ ಹೊತ್ತು ನಡೆದ್ರೂ ಕೂಡ ಏದುಸಿರು ಬರೋದು, ಈ ಥರದ್ದೆಲ್ಲ ಶುರು ಆಗುತ್ತಂತೆ. ಇದು ಓನ್ಲಿ ವೆನ್ ದ ಡಯಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಈ ಥರ ಆಗುತ್ತೆ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ಆ ಥರ ಆಗಲ್ಲ. ಸೊ ಹಾಗಾಗಿ ನನಗೆ ಫಿಸಿಕಲಿ ಅಂತಹ ಏನೂ ಇದು ಬಂದಿರಲಿಲ್ಲ. ನಾನು ಈಗಲೂ ವರ್ಕೌಟ್ ಎಲ್ಲ ಮಾಡ್ತಿರೋದ್ರಿಂದ ನನಗೇನು ನನ್ನನ್ನು ನಾನು ನೋಡ್ಕೊಂಡಾಗ ಅಯ್ಯೋ ನಾನು ಏನು ಹಿಂಗಿದ್ದಿದ್ದು ಹಿಂಗೆ ಆಗ್ಬಿಟ್ಟೆ ನಾನು ಅಂತ ನನಗೆ ಅನಿಸಿಲ್ಲ. ಆ್ಯಂಡ್ ಮೆಂಟಲಿನೂ ಅಷ್ಟೇ, ಬಿಕಾಸ್ ನಾನು 7 ಮಂತ್ಸ್ವರೆಗೂ ಕೆಲಸ ಮಾಡ್ತಿರೋದ್ರಿಂದ ದಟ್ ಈಸ್ ಸಮಥಿಂಗ್ ದಟ್ ಹೆಲ್ಪ್ ಮೀ ಅ ಲಾಟ್. ಇಲ್ಲಾಂದರೆ ಏನಾಗೋಗ್ಬಿಡುತ್ತೆ ಅಂದರೆ ಅಯ್ಯೋ ಈಗ ನಾನು ಪ್ರೆಗ್ನೆಂಟ್ ಆದೆ, ಈಗ ನಾನು ಎಲ್ಲ ಪ್ರಾಜೆಕ್ಟ್ಸನ್ನು ಬಿಟ್ಬಿಟ್ಟಿದ್ದೀನಿ, ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಎಂಥವ್ರಿಗೆ ಆಗಲಿ ಅದೊಂದು ಇದು ಬರುತ್ತೆ. ನನ್ನ ಲೈಫ್ ಹಿಂಗಿದ್ದಿದ್ದು ಅಫ್ಕೋರ್ಸ್ ಫಾರ್ ಬೆಟರ್ ಥಿಂಗ್ಗೆ ಶಿಫ್ಟ್ ಆಗ್ತಿದೆ. ನನ್ನ ಲೈಫಲ್ಲಿ ಒಂದು ಇನ್ನೂ ಏನೋ ತುಂಬ ಒಳ್ಳೇದಾಗ್ತಿದೆ. ಬಟ್ ಸ್ಟಿಲ್ ಇಡೀ ದಿನ ಮನೇಲಿ ಕುತ್ಕೊಂಡು ಏನಾಗುತ್ತೆ ಹೇಳಿ, ಎಂಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಹಾಗೆ ಅಯ್ಯೋ ಹಿಂಗೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ನಾನು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಿದ್ದು. ಸೊ ದ್ಯಾಟ್ ಆಲ್ಸೋ ಹೆಲ್ಪ್ ಮೀ ವಿತ್ ಮೈ ಮೆಂಟಲ್ ಇದು. ಆ್ಯಂಡ್ ಇವಾಗ ಇಟ್ಸ್ ದ ರೈಟ್ ಟೈಮ್ ದಟ್ ಹ್ಯಾವ್ ಟೇಕನ್ ದ ಬ್ರೇಕ್. ಇದಕ್ಕಿಂತ ಜಾಸ್ತಿ ಇನ್ನೂ ಇದು ಮಾಡ್ಕೊಂಡು ಅದು ಬಾಡಿ ಪ್ರೆಷರ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಐ ಮೋರ್ ಇಂಟು ಅದೇ ಇವಾಗ ಈ ಥರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಪೇಂಟಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಡೀ ದಿನ ಅದು ನಾನು ಹೇಳಿದ್ನಲ್ಲ, ಸೊ ನಾನು ಇಡೀ ದಿನ ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ವರ್ಕೌಟ್ ಮಾಡೋದು, ಯೋಗ ಮಾಡೋದು, ಪೂಜೆ ಮಾಡೋದು, ಒಂದಷ್ಟು ಪ್ರೇಯರ್ಸ್ನ ಓದ್ಕೊಳ್ಳೋದು, ಭಗವದ್ಗೀತೆ ಓದೋದು, ಪ್ಲಸ್ ಇನ್ನೊಂದು ಸ್ವಲ್ಪ ಹೊಸದೇನಾದರೂ ಒಂದು ಕಲಿತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಏನು ಮಾಡ್ಬೋದು, ನೆಕ್ಸ್ಟ್ ಬಿಗ್ ಥಿಂಗ್ ಅಂದರೆ ಅದೇ ಎಲ್ಲ ಥರನೂ ಅಟ್ ಯೋರ್ ಕನ್ವೀನಿಯನ್ಸ್ ಮನೇಲೇ ಇದ್ಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡೋಂಥಕ್ಕೆ ಇರೋಂಥ ಮೋಡ್ ಅಂದರೆ ಅದೇ. ಸೊ ಅದ್ರ ಬಗ್ಗೆ ಒಂದಷ್ಟು ಕೋರ್ಸಸ್ನ ಮಾಡ್ತಿದ್ದೀನಿ. ಅದ್ರ ಬಗ್ಗೆ
ತಿಳ್ಕೋಬೇಕು ಅಂತ ಚಾಟ್ GPT ಮಾಡ್ತಿರ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕಂಪನಿಗೆ ಇರಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಎಲ್ಲ ಕಡೆ ಹೊರಗಡೆ ಹೋಗ್ತಿರ್ತೀನಿ. ನಮ್ಮನ ಮನೆ ಅತ್ತೆ ಮನೆ ಎರಡೂ ಹತ್ರನೇ ಇರೋದ್ರಿಂದ ಅಲ್ಲೆಲ್ಲ ಹೋಗ್ತಿರ್ತೀನಿ. ಆ್ಯಂಡ್ ಸೊ ಹೀಗೆ ಇಡೀ ದಿನಾನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ. ಓಕೆ, ಅಂದರೆ ಈಗ ಜನರಲಿ ಈಗ ಪ್ರೆಗ್ನೆಂಟ್ ಆದವರಿಗೆ ಒಂಥರ ಅವ್ರು ಮೆಂಟಲಿ ಡಿಪ್ರೆಸ್ ಆಗೋದು ಸಾಮಾನ್ಯ ಅನ್ನೋ ಥರ ಇದೆ. ಬಟ್ ನಿಮ್ಮನ್ನು ನೀವು ಈ ಥರ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಆ ಒಂದು ಡಿಪ್ರೆಷನಿಂದ ಆಚೆ ಬರಬಹುದು ಅಂತ ನೀವು ಹೇಳ್ತೀರಾ? ಡೆಫಿನೆಟ್ಲಿ ಅದು ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ತುಂಬ ಜನಕ್ಕೆ ಆ ಮೆಂಟಲ್ ಡಿಪ್ರೆಷನ್ ಬರುತ್ತೆ. ಇಟ್ಸ್ ವೆರಿ ಕಾಮನ್. ಇವಾಗ ಪೀರಿಯಡ್ಸ್ ಟೈಮ್ ಹತ್ರ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ದೇ ಆಲ್ಸೋ ಗೋ ಥ್ರೂ ದಟ್ ಮೆಂಟಲ್ ಚೇಂಜಸ್ ಅಲ್ವಾ, ಹಾರ್ಮೋನಲಿ ಚೇಂಜಸ್ ಆಗ್ಬಿಟ್ಟು ಅದು ಅಫ್ಕೋರ್ಸ್ ಬಯಾಲಜಿಕಲಿ ಬರೋಂಥದ್ದು. ಅದಕ್ಕಿರೋಂಥ ಏಕೈಕ ಪರಿಹಾರ ಅಂದರೆ ನಮ್ಮ ಮೈಂಡನ್ನ ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು. ಅದನ್ನ ಇಟ್ಕೊಂಡಾಗ ಡೆಫಿನೆಟ್ಲಿ ಆ ಚೇಂಜಸ್ನ ನಾವು ಸಬ್ಸಿಡ್ ಮಾಡ್ಬೋದು. ಓಕೆ, ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಕಪಲ್ಸ್ ಅಂದರೆ ಎಷ್ಟರ ಮಟ್ಟಿಗೆ ಅಥವಾ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಅದು ಎಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ, ಎಷ್ಟು ಫ್ರೀಕ್ವೆಂಟಾಗಿ ಪಾಲ್ಗೊಳ್ಬೋದು? ನನಗೆ ಹೇಳಬೇಕು ಅಂತ ಅಂದರೆ ನಾನು ಡಾಕ್ಟರ್ದು ಇದು ಸೆಷನ್ ಅಟೆಂಡ್ ಮಾಡಿದಾಗ ಆ್ಯಂಡ್ ಪರ್ಸ್ನಲಿ ಕೂಡ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ಸೊ ಅಂಟಿಲ್ ಅನ್ಲೆಸ್ ಏನಾದರೂ ಅಂಡರ್ಲೈಯಿಂಗ್ ಕಂಡೀಷನ್ಸ್ ಇದ್ದರೆ ಮಾತ್ರ ಈ ಥರ ಒಂದು ಪ್ರೋಸೆಸ್ಸಲ್ಲಿ ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಅದಿಲ್ಲ ಅಂತಂದರೆ ನ್ಯಾಚುರಲಾಗಿ ಅದಕ್ಕೂ ಆ್ಯಂಡ್ ಮಗುಗೂ ಅಥವಾ ಮಗು ಬೆಳವಣಿಗೆಗೂ ಯಾವುದಕ್ಕೂ ಕೂಡ ಯಾವುದೇ ಥರದ ಒಂದು ಸಮಸ್ಯೆ ಇಲ್ಲ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂತಲೇ ಎಲ್ಲ ಡಾಕ್ಟರ್ಸೂ ಕೂಡ ಹೇಳೋದು. ಬಟ್ ಆದರೂ ಕೂಡ ನಾನೇನು ಹೇಳೋದು ಅಂತ ಅಂದರೆ ಒಂದ್ಸತಿ ಬಿಕಾಸ್ ಡಾಕ್ಟರ್ನ ಯಾರು ಅವ್ರು ಕನ್ಸಲ್ಟ್ ಮಾಡ್ತಿರ್ತಾರೆ ಗೈನಕಾಲಜಿಸ್ಟ್ನ, ಇದು ಬಹಳ ನ್ಯಾಚುರಲ್ ಆಗಿರೋಂಥ ಪ್ರೋಸೆಸ್ಸು. ಅವ್ರ ಹತ್ರ ಒಂದ್ಸತಿ ಮುಕ್ತವಾಗಿ ಮಾತಾಡಿಬಿಟ್ಟು ಇದರ ಒಂದು ಕಾಲ್ ತಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಈ ಒಂದು ವಿಚಾರವಾಗಿ ಸೊ ಡಾಕ್ಟ್ರೇ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ನೀವು ಹೇಗಿದ್ರಿ ಹಾಗೆ ಇರ್ಬೋದು, ಈ ಥರ ಪ್ರೋಸೆಸ್ ಏನಿದೆ ಅದಕ್ಕೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆ ಥರ ಇದ್ದಾಗ ಒಂದ್ಸತಿ ಡಾಕ್ಟರ್ನ ಕೇಳಿಬಿಟ್ಟು ಇದು ಮಾಡ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ, ಅವರವರ ಪರ್ಟಿಕ್ಯುಲರ್ ಡಾಕ್ಟರ್ಸ್ನ. ಇಸ್ ದರ್ ಎನಿ ಲೈಕ್ ಥ್ರೆಶೋಲ್ಡ್ ಲೆವೆಲ್, ಯಾಕಂದರೆ ಓಕೆ 7th ಮಂತ್ ಅಥವಾ 8th ಮಂತ್ಗೆ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು? ಅದೇ ಅದ್ರ ಬಗ್ಗೆ ನನಗೂ ಅಷ್ಟು ಫೇರ್ ಐಡಿಯಾ ಇಲ್ಲ. ಅಂತಂದರೆ ಬಿಕಾಸ್ ಸಿನ್ಸ್ ಇಟ್ ಇಸ್ ಆರ್ ಫಸ್ಟ್ ಪ್ರೆಗ್ನೆನ್ಸಿ ಆಲ್ಸೋ, ನಾವು ಅದ್ರ ಬಗ್ಗೆ ಸರಿ ಬಿಡು ಒಂದು 9 months ಅಲ್ವಾ, ವಿಲ್ ಜಸ್ಟ್ ಅಂದರೆ ಒಂದು ಕೀಪ್ ಇಟ್ ಆಫ್ಟರ್ ದಟ್, ಅಥವಾ ಅದನ್ನೇ ಒಂದು ಸ್ವಲ್ಪ ಹುಷಾರಾಗೇ ಇರೋಣ ಅಂತ ನಾನು ಮತ್ತು ಪ್ರೀತಮ್ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಬೇರೆ ಎಲ್ಲ ಕಪಲ್ಸ್ಗೂ ಕೂಡ ಏನಾಗುತ್ತೆ ಅಂತ ಅಂದರೆ ಈ ಒಂದು ವಿಚಾರ ಮಾತ್ರ, ಯಾಕಂದರೆ ಎವ್ರಿ ವುಮೆನ್ಸ್ ಬಾಡಿ ಇಸ್ ಡಿಫ್ರೆಂಟ್ ಅಲ್ವಾ. ಈಗ ನಾನು ಇಂಥದನ್ನ ಒಳ್ಳೆದನ್ನ ತಿನ್ನಬೇಕು ಅನ್ನೋದು ಅದು ಜನರಲ್, ಇದು ಎಲ್ಲರೂ ತಿನ್ನಬೇಕು. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಮಾಡಬೇಕು, ಪ್ರೆಗ್ನೆಂಟ್ ಆಗಿದ್ರು ಆಗಿಲ್ದೇ ಇರೋರು ಮಾಡಬೇಕು. ಬಟ್ ಈ ಒಂದು ಪ್ರೋಸೆಸ್ ಅಂತ ಬಂದಾಗ ಐ ಥಿಂಕ್ ಬಿಕಾಸ್ ಎವ್ರಿ ವುಮೆನ್ಸ್ ಬಾಡಿ ಇಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ರಿಯಾಕ್ಟ್ಸ್ ಡಿಫ್ರೆಂಟ್ಲಿ, ಅದನ್ನು ಡಾಕ್ಟರ್ ಮಾತ್ರ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಅವರೇ ಒಂದ್ಸತಿ ಅವ್ರವ್ರ ಗೈನಕಾಲಜಿಸ್ಟ್ನ ಅವ್ರು ಕೇಳ್ಕೊಂಡ್ಬಿಟ್ರೆ ಅವ್ರಿಗೊಂದು ಫ್ರೀ ಒಂದು ಮೈಂಡ್ ಸ್ಪೇಸ್ ಇರುತ್ತೆ. ಓಕೆ ಮ್ಯಾಮ್, ಈಗ ಇನ್ನು 7th ಮಂತ್ ಈಗ ಕಳೆದು ಹೋಗಿದೆ ಆಲ್ಮೋಸ್ಟ್. ಸೊ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಇವಾಗ ಅಂತ? ದಟ್ಸ್ ವಾಟ್ ಐ ಆಮ್ ವೆರಿ ಮಚ್ ಪ್ರಿಪೇರ್ಡ್. ನಾನಾಗಿರಲಿ, ಪ್ರೀತಮ್ ಅವರಾಗಿರಲಿ, ನನ್ನ ಫ್ಯಾಮಿಲೀಸ್ ಅವರಾಗಿರಲಿ, ಬಿಕಾಸ್ ನನ್ನ ಸಿಸ್ಟರ್ ಇನ್ ಲಾ ಕೂಡ ಪ್ರೆಗ್ನೆಂಟು, ನನಗಿಂತ ಒಂದು 15 days ಆಚೆ ಈಚೆ ಅಷ್ಟೇ. ಸೊ 2 ಮಕ್ಕಳು ಒಂದೇ ಸತಿ ಬರ್ತಾ ಇದೆ ಫ್ಯಾಮಿಲಿನಲ್ಲಿ. ಸೊ ನನ್ನ ತಮ್ಮನ ಮಗು, ನನ್ನ ಮಗು. ಸೊ ಫ್ಯಾಮಿಲೀಸ್ ಆರ್ ಆಲ್ಸೋ ಪ್ರಿಪೇರ್ಡ್. ಆ್ಯಂಡ್ ನಾವು ಕೂಡ ಆ್ಯಸ್ ಅ ಕಪಲ್ ನಾವು ಮಗು ಮಾಡ್ಕೊಳಕ್ಕೆ ಮುಂಚಿಂದನೇ ನಾವು ಅಪ್ಪ ಅಮ್ಮ ಆಗಬೇಕು ಅಂತ ಅಂದ್ಕೊಂಡು ಮಗು ಮಾಡ್ಕೊಂಡವರು. ಸೊ ಹಾಗಾಗಿ ವಿ ಆರ್ ವೆರಿ ಮಚ್, ಅಂದರೆ ನಾವು ಯಾರೇ ಆಗಲಿ ಕಂಪ್ಲೀಟಾಗಿ ರೆಡಿ ಆಗಿರೋಕ್ಕಾಗಲ್ಲ. ಯಾರು ಕೋಟಿ ಎಲ್ಲ ತೊಗೊಂಡು ಬ್ಯಾಂಕಲ್ಲಿಟ್ಟು ಇವಾಗ ನಂಗೊಂದು 3 ಮಕ್ಕಳಾದರೂ ಪರವಾಗಿಲ್ಲ ನಾನು ಸಾಕೋತೀನಿ ಅಂತ ಯಾರೂ ಕೂಡ ಆ ಥರ ರೆಡಿಯಾಗಿದ್ದು ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಬಟ್ ನಾನಾಗಿರ್ಬೋದು ಅಥವಾ ನನ್ನ ಹಸ್ಬೆಂಡ್ ಆಗಿರ್ಬೋದು ಡೆಫಿನೆಟ್ಲಿ ನಾವು ರೆಡಿ ಅಂತೂ ಇದ್ದೀವಿ. ಮಿಕ್ಕಿದ್ದು ಮಗು ಆದಮೇಲೆ ಅದರ ಒಂದು ಬಿಕಾಸ್ ವಿ ಆರ್ ರೆಡಿ ಒಂದು ತಕ್ಕ ಮಟ್ಟಿಗೆ ನಾವು ರೆಡಿ ಇರೋದ್ರಿಂದ ಮಗು ಆದಮೇಲೆ ಅದು ಹಾಗೆ ನಡ್ಕೊಂಡು ಹೋಗುತ್ತೆ ಅಂತ. ಕರೆಕ್ಟ್. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಮ್ಯಾಮ್? ಅಂದರೆ ಮೇಲ್ ಬೇಬಿನಾ, ಫಿಮೇಲ್ ಬೇಬಿನಾ, ಅಥವಾ ಟ್ವಿನ್ಸಾ? ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಇಲ್ಲ, ಟ್ವಿನ್ಸ್ ಆದರೆ ಫಸ್ಟೇ ಗೊತ್ತಾಗೋಗ್ಬಿಡುತ್ತೆ, ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗೋಗ್ಬಿಡುತ್ತೆ. ಸೊ ಟ್ವಿನ್ಸ್ ಏನಿಲ್ಲ, ನನಗೆ ಸಿಂಗಲ್ಟನ್ ಒಂದೇ ಮಗು ಇರೋದು. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾದಲ್ಲಂತೂ ಜೆಂಡರ್ ರಿವೀಲ್ ಮಾಡೋದಾಯ್ತು, ಅದು ಶಿಕ್ಷಾ ಅಪರಾಧ ಅಲ್ಲ. ಹಾಗೆ ಫಸ್ಟೇ ಪ್ರತಿಯೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಹತ್ರನೂ ಸೈನ್ ಹಾಕ್ಸ್ಕೊಂಡಿರ್ತಾರೆ. ಆ್ಯಂಡ್ ಪಾಪ ಅದಕ್ಕೆ ಈ ಗಂಡಂದ್ರನ್ನ ಅಲ್ಟ್ರಾಸೌಂಡ್ ಟೈಮಲ್ಲಿ ಒಳಗೆ ಬಿಡಲ್ಲ, ಮುಂಚೆ ಬಿಡ್ತಿದ್ರಂತೆ. ಸೊ ಇವಾಗ ಬಿಡಲ್ಲ. ಆಮೇಲೆ ಅವರು ಮತ್ತು ಅಲ್ಲಿ ಡಾಕ್ಟರ್ನರು ಸೆಟ್ಟಿಂಗ್ ಮಾಡಿಕೊಂಡು ಮಗು ಯಾವುದು ಅಂತ ತಿಳ್ಕೊಂಬಿಟ್ರೆ ಏನಾದರೂ ಅಂತ ಹೇಳ್ಬಿಟ್ಟು ಒಳಗೆ ಬಿಡಲ್ಲ. ಬಟ್ ಹೆರಿಗೆ ಟೈಮಲ್ಲಿ ಒಳಗೆ ಬಿಡ್ತಾರೆ. ಓಕೆ. C-section ಅದು ನಾರ್ಮಲ್ ಡೆಲಿವರಿ ಆದರೆ ಒಳಗೆ ಬಿಡ್ತಾರೆ ಹಸ್ಬೆಂಡ್ಸ್ನ. ಸೊ ನನಗೆ ಅಂದರೆ ನನ್ನ ಇಂಟ್ಯೂಷನ್ ಅಷ್ಟೇ,
ಸೊ ನನಗೆ ಯಾರೇ ಇವಾಗ ಒಂದು ಕಮೆಂಟ್ ಹಾಕಿದ್ರು ಅಥವಾ ಯಾರೇ ನೋಡಿದ್ರು ಕೂಡ ಓ ನಿಮಗೆ ಗಂಡು ಮಗುನೇ ಆಗೋದು ಅಂತ ಹೇಳ್ತಿದ್ದಾರೆ. ನನಗೆ ನಮ್ಮ ಮನಸ್ಸಲ್ಲಿ ನನಗೆ ಇಂಟ್ಯೂಷನ್ ಇರೋದು. ಆ್ಯಂಡ್ ನನಗೆ ಪ್ರೀತಮ್ ಅವ್ರಿಗೆ ಇಬ್ಬರಿಗೂ ಅಷ್ಟೇ. ಬಿಕಾಸ್ ನಾವು ಲೈಫಲ್ಲಿ ಇಷ್ಟೆಲ್ಲ ಫೇಸ್ ಮಾಡಿ ಒಬ್ರಿಗೊಬ್ರು ನಾವು ಪಡ್ಕೊಂಡು ಆ್ಯಂಡ್ ಇದು ಕೂಡ ಇವಾಗ ದೇವ್ರ ದಯೆಯಿಂದ ಇಷ್ಟು ಬೇಗ ಆಗಿರೋದ್ರಿಂದ ಈ ಮಗು ಒಂದು ಆರೋಗ್ಯವಾದಂಥ ಮಗು ಆದರೆ ನಮ್ಗೆ ಅಷ್ಟೇ ಸಾಕು. ಯಾವ ಮಗು ಆದ್ರೂ ಎರಡೂ ಒಂದೇ ಇವಾಗಿನ ಕಾಲದಲ್ಲಿ. ಸೊ ಆ ಥರ ನನ್ನ ಇಂಟ್ಯೂಷನ್ ಅಂತ ಕೇಳೋದಾದ್ರೆ ನನಗೆ ಗಂಡು ಮಗು ಆಗ್ಬೋದು ಅಂತ ನನಗೆ ಅನಿಸಿದೆ. ಅದು ಎಲ್ಲರೂ ಕೂಡ ಈ ಕಮೆಂಟ್ಸ್ ಎಲ್ಲ ಹಾಕಿ ಅದರಿಂದ ಇನ್ಫ್ಲೂಯೆನ್ಸ್ ಆಗಿರೋದಾ ಅಥವಾ ನನಗೆ ಮನಸ್ಸಿಂದ ಬಂದಿರೋದಾ ಗೊತ್ತಿಲ್ಲ. ಸೊ ನಾನು ಹಂಗಂತ ಹೇಳಿ ಈಗ ಪ್ರೀತಮ್ಗೂ ಹಾಗೆ ಅನ್ಸೋದಕ್ಕೆ ಶುರು ಆಗಿದೆ. ಇಲ್ಲಾಂದ್ರೆ ಅವ್ರಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ನನಗೆ ಇಬ್ಬರು ಮಕ್ಕಳು ಇಷ್ಟ. ನನಗೆ ತುಂಬ ನಾನು ಚಿಕ್ಕ ಹುಡುಗಿಯಿಂದ ಆಸೆ ಇತ್ತು ನಂಗೆ ಟ್ವಿನ್ಸ್ ಮಗು ಆಗಬೇಕು ಅಂತ ಹೇಳಿದೆ. ನಾನು ಟ್ವಿನ್ಸ್ ಬನಾನಾ ಎಲ್ಲ ಬರೋದಲ್ಲ, ಒಂದಕ್ಕೊಂದು ಅಂಟ್ಕೊಂಡಿರೋಂಥ ಬನಾನಾ, ಅದನ್ನ ತಿಂದರೆ ಟ್ವಿನ್ಸ್ ಮಗು ಆಗುತ್ತೆ ಅಂತ ಅನ್ಕೊಂಡು ನಾನು ಚಿಕ್ಕ ವಯಸ್ಸಿಂದ ಎಲ್ಲ ಅದನ್ನು ತಿಂತಾ ಇದ್ದೆ. ನನಗೆ ಟ್ವಿನ್ಸ್ ಮಗು ಬೇಕು ನಾನು ದೊಡ್ಡೋಳಾದ್ಮೇಲೆ ಅಂತ. ಬಟ್ ಒಂದೇ ಮಗು. ನೆಕ್ಸ್ಟ್ ಟ್ರೈ ಮಾಡ್ಬೋದು ಅಷ್ಟೇ. ಇಲ್ಲ ನೋಡೋಣ. ಓಕೆ. ಇನ್ನು ಮ್ಯಾಮ್ ಈಗ ಅಂದರೆ ಸೀರಿಯಲ್ ಅಫ್ಕೋರ್ಸ್ ನೀವು ತುಂಬ ಸಮಯ ವರ್ಕ್ ಮಾಡಿದಿರಿ ರೀಸೆಂಟ್ ಅಂದರೆ ಕೆಲವು ದಿನಗಳ ಹಿಂದೆ ತನಕ, ಅದಕ್ಕೆ ಮಿಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಿ. ಬಟ್ ಸ್ಟಿಲ್ ಕೋ ಆ್ಯಕ್ಟರ್ಸ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ಅಂಜಲಿ ಅವ್ರ ಜೊತೆಗೆ ನೀವೊಂದು ಆ್ಯಕ್ಚುಲಿ ಮಾತಾಡ್ಕೊಂಡು ತುಂಬ ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಶೀಸ್ ಲೈಕ್ ಎ ಫ್ಯಾಮಿಲಿ ಅನ್ನೋ ಥರ ಮಾತಾಡಿದ್ರಿ. ಸೊ ಸಿದ್ದೇಗೌಡರು ಆಗಿರ್ಬೋದು, ಮರಿಗೌಡರು, ಭಾವನಾ ಅವರು ಎಷ್ಟು ಮಿಸ್ ಮಾಡ್ಕೋತೀರಾ? ಮತ್ತು ಶಾಂಭವಿ ಟೀಮ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಹೇಗೆ? ಡೆಫಿನೆಟ್ಲಿ. ಸೀರಿಯಲ್ಸ್ ಸ್ಪೆಷಲಿ ಹೇಗಾಗ್ಬಿಡುತ್ತೆ ಅಂತಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಒಂದು ಬಾಂಡ್ ಅನ್ನೋದು ಬೆಳೆದು ಬಿಡುತ್ತೆ. ತಿಂಗಳಿಗೆ ಅಟ್ಲೀಸ್ಟ್ ಒಂದು 15 ಡೇಸು ಒಬ್ಬರ ಮುಖ ಒಬ್ಬರು ನಾವು ನೋಡ್ತಿರ್ತೀವಿ. ಸೊ ಇಟ್ಸ್ ಅ ಸಡನ್ ಶಿಫ್ಟ್. ಮತ್ತೆ ಅವ್ರನ್ನ ನೋಡೋಕ್ಕಾಗಲ್ವಲ್ಲ ಅದು. ಬಟ್ ಅದೇ ಅದೇನು ಹೋದ್ರೆ ಬಿಕಾಸ್ ನನ್ನ ಡೇನ ತುಂಬ ಒಂದು ಆರ್ಗನೈಸ್ಡ್ ಆಗಿ ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿರೋದ್ರಿಂದ ಈ ಮಿಸ್ಸಿಂಗ್ ಸೀನ್ಸ್ ಆ ಥರದ್ದೆಲ್ಲ ಏನೂ ಆಗ್ತಿಲ್ಲ. ಆಮೇಲೆ ಏನೇ ಆದ್ರೂ ಕೂಡ ಇವಾಗ ಎವ್ರಿಬಡಿ ಇಸ್ ಅ ಕಾಲ್ ಅವೇ. ಒಂದು ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಸಿಗ್ಬೋದು. ಸೊ ನಾನು ಅಂಜಲಿ ಅಮ್ಮ ಈಗ ನನ್ನ ಸೀಮಂತಕ್ಕೂ ಬಂದಿದ್ರು ಅಂಜಲಿ ಅಮ್ಮ. ಸೊ ಈ ಥರ ಯಾವುದೇ ಇದ್ರಲ್ಲಿ ಬೇಕಾದರೂ ಸಿಕ್ಬೋದು. ಸೊ ಆ ಥರ ಅಂದರೆ ಸೀರಿಯಲ್ ಸೆಟ್ಟಲ್ಲೇ ಹೋಗಿ ಮೀಟ್ ಮಾಡಬೇಕು ಅಂತ ನನಗೇನು ಆ ಥರ ಅನಿಸಿಲ್ಲ. ಸೊ ಎನಿ ಟೈಮ್ ಯಾರೇ ಏನೇ ಮಿಸ್ ಮಾಡಿದ್ರು ಕೂಡ ಎಲ್ಲ ಥರ ಗ್ರೂಪ್ ಚಾಟ್ಗಳು ಎಲ್ಲ ಇದ್ದೇ ಇರುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಆ ಒಂದು ಮಿಸ್ಸಿಂಗ್ ಸೀನ್ಸ್ ಅನ್ನೋ ಥರದ್ದು ಏನೂ ಆಗಿಲ್ಲ ನನಗೆ. ಓಕೆ. ನಾವಿನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ಅಂದರೆ ಆಫ್ಟರ್ ಬೇಬಿ ಹುಟ್ಟಿದ ನಂತರ, ಸೊ ಅದ್ರ ಬಗ್ಗೆ ಎಲ್ಲ ಯಾವ ರೀತಿ ಲೈಕ್ ಪ್ರಿಪೇರ್ ಆಗಿದ್ದೀರಾ? ಸೊ ಅದನ್ನು ಹೆಂಗೆ ಕಾಂಬ್ಯಾಟ್ ಮಾಡೋದು ಆ ಥರದ್ದೆಲ್ಲ? ಬಿಕಾಸ್ ನಮಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ಶರಪಂಜರ ನಮ್ಮ ಕಲ್ಪನಾ ಅವರು. ಆ್ಯಕ್ಚುಲಿ ಈ ಥರದ ಹಿಂಗೆಲ್ಲ ಆಗುತ್ತೆ ಬಿಕಾಸ್ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದೆ ನಮ್ಮ ಪುಟ್ಟಣ ಕಣಗಾಲ್ ಅವರು. ಸೊ ಅಂದರೆ ಹೆಂಗಿರುತ್ತೆ, ಯಾವ ಥರ ಅಂದರೆ ಅದೆಲ್ಲ ಆಗಬಾರ್ದು, ಆ ಥರದ ಡಿಪ್ರೆಷನಿಗೆ ಒಳಗಾಗಬಾರ್ದು ಅಂತಂದರೆ ಏನೇನು ಆ್ಯಕ್ಚುಲಿ ಪ್ರಿಕಾಷನ್ಸ್ ತಗೊಳ್ಬೇಕು? ಅದೇ ಅಗೇನ್ ಸೊ ಅದನ್ನ ಸನ್ನಿ ಅಂತೇನೋ ಕರೀತಾರೆ. ಕೆಲವ್ರಿಗೆ ಐ ಥಿಂಕ್ ಬಯಾಲಜಿಕಲಿ ಆ ಥರ ಏನೋ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಥರ ಆಯಿತು ಅಂದರೆ. ಇನ್ನು ಕೆಲವ್ರಿಗೆ ಅಗೇನ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಯಾವಾಗ ಬರುತ್ತೆ ಅಂತ ಅಂದರೆ ವೆನ್ ಯು ಆರ್ ನಾಟ್ ಪ್ರಿಪೇರ್ಡ್. ನನಗೆ ಯಾವಾಗಲೂ ನನ್ನ ಹಸ್ಬೆಂಡ್ ಅದಕ್ಕೆ ಹೇಳ್ತಿದ್ದೆ, ಅದಕ್ಕೆ ಏನೇನೇನು ಪ್ರಿಪ್ರೇಷನ್ಸ್ ಬೇಕು. ಈಗ ಮಗು ಹುಟ್ಟಿದ್ಮೇಲೆ ಒಂದು 3 months 4 months ನಿಮ್ಮ ಅಮ್ಮನ ಮನೇಲಿ ಇರ್ತೀಯ. ಆಮೇಲೆ ಮತ್ತೆ ನಾವಿಬ್ಬರು ಇಲ್ಲಿದ್ದಾಗ ಅದಕ್ಕೆ ಏನು ಒಂದು ನ್ಯಾನಿ ಬೇಕು, ಫುಲ್ ಟೈಮ್ ನ್ಯಾನಿ ಬೇಕಾ, ಪಾರ್ಟ್ ಟೈಮ್ ನ್ಯಾನಿ ಬೇಕಾ, ಏನು ಬೇಕು, ಅಥವಾ ಯಾವಾಗ ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಂದರೆ ಅವ್ರ ತಂದೆ ತಾಯಿ ಮನೆಗೆ ಹೋಗಿದ್ದು ಬರೋದು, ಯಾವಾಗ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದು ಬರೋದು. ಈ ಒಂದು ಇದನ್ನು ನಾವು ಫಸ್ಟಿಂದ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ ಈ ಡಿಪ್ರೆಷನ್ ಅನ್ನೋದು ಬರಲ್ಲ. ಬಟ್ ಅದು ಬಿಟ್ಟು ಅಫ್ಕೋರ್ಸ್ ಹೊಸದಲ್ಲಿ ಆ ಮಗು ಬಂದಾಗ ಎಲ್ಲ ಥರ ಖುಷಿ ಇರುತ್ತೆ, ಎಲ್ಲ ಇರುತ್ತೆ, ಸ್ಪೆಷಲಿ ತಾಯಂದ್ರಿಗೆ. ಆಮೇಲೆ 24/7 ಆ ಮಗುದೇ ಸೇವೆ ಮಾಡ್ಕೊಂಡಿರ್ಬೇಕು, ಅದೇ ಇರಬೇಕು ಅಂದರೆ ದಟ್ ಇಸ್ ವೆನ್ ಇಟ್ ಕಾಸಸ್ ಡಿಪ್ರೆಷನ್ ಡೆಫಿನೆಟ್ಲಿ. ಸೊ ಹಾಗಾಗಿ ಮಗು ಹುಟ್ಟಿದ ಮೇಲೂ ಅಷ್ಟೇ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮ ಮೈಂಡನ್ನ ಎಂಗೇಜ್ಡ್ ಆಗಿ ಇಟ್ಕೋಬೇಕು. ಏನೂ ಇಲ್ಲ ಅಂತಂದ್ರೂ ಕೂಡ ಏನಾದರೂ ಒಂದು ಹೊಸದಾಗಿ ಏನಾದರೂ ಒಂದು ಕಲಿಯೋದು, ಒಂದು ಹೊಸದೇನೋ ಒಂದು ಕೋರ್ಸ್ ಮಾಡೋದು, ಒಂದು ಪೇಂಟಿಂಗ್ ಮಾಡೋದು, ಬುಕ್ ಓದೋಕ್ಕೆ ಇಂಟ್ರೆಸ್ಟ್ ಇರೋರು ಬುಕ್ ಓದೋದು, ಆ್ಯಂಡ್ ಏನಾದರೂ ಒಂದು ಈ ಥರ ನಮ್ಮ ಮೈಂಡನ್ನ ನಾವು ಬ್ಯುಸಿಯಾಗಿ ಇಟ್ಕೊಳ್ತೀವಿ ಅನ್ನೋದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇದು ಮಾಡ್ಕೊಂಡಿರ್ಬೇಕು. ಏನೂ ಇಲ್ಲ ನಾನು 24/7 ಈಗ ನಂಗೆ ಮಗು ಹುಟ್ಟುಬಿಟ್ಟಿದೆ, ನನಗೆ ಅದಕ್ಕೆ ನಾನು ಇಡೀ ಜೀವನ ಸರ್ವಸ್ವ ಅದಕ್ಕೆ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡು ಯಾರು ಇರ್ತಾರೋ ಅಂಥವ್ರಿಗೆ ಡೆಫಿನೆಟ್ಲಿ ಡಿಪ್ರೆಷನ್ ಕಾಸ್ ಆಗುತ್ತೆ. ಸೊ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು, ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಸೊ ಅದನ್ನು ಮೆಂಟಲಿ ರೆಡಿಯಾಗಿ ಇಟ್ಕೊಂಡು ಮಗು ಆದಮೇಲೂ ಕೂಡ ನಾನು ಇಂತಿಂಥ ಕೆಲಸಗಳನ್ನ ನಾನು ಮಾಡ್ತೀನಿ, ಇಂಥದ್ದು ನಾನು ಏನೋ ಒಂದು ಓದ್ತೀನಿ, ನಾನು ಕಲಿತೀನಿ, ಏನೋ ಒಂದು ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡು ನಾವು ಪ್ರಿಪೇರ್ಡ್ ಆಗಿದ್ದರೆ ಯಾವ ಡಿಪ್ರೆಷನ್ನೂ ಆಗಲ್ಲ. ಪ್ಲಸ್ ಮಗುನೂ ಕೂಡ ಅಫ್ಕೋರ್ಸ್ ಪ್ರೈಮ್ ಪರ್ಪಸ್ ಇರೋದೇ ಅದು, ಬಟ್ ಅದೇ ಲೈಫ್ ಆಗಿಬಿಡಬಾರ್ದು. ಸೊ ಅದನ್ನು ಪ್ರಿಪೇರ್ಡ್ ಆಗಿಟ್ಕೊಂಡು ತಕ್ಕ ಮಟ್ಟಿಗೆ ಫ್ಯಾಮಿಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಒಂದು ಮಗುನ ಬೆಳೆಸೋದಕ್ಕೆ ಗಂಡ ಹೆಂಡತಿ ಇಬ್ಬರು ಕೂಡ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಅದನ್ನೆಲ್ಲ ಮುಂಚೆನೇ ಕೂತ್ಕೊಂಡು ಮಾತಾಡಿ ಇಂತಿಂಥದ್ದು ಆಗ್ಬೋದು, ಇದೇ ಥರ ಆಗ್ಬೋದು ಅಂತ ಮಾತಾಡಿಕೊಂಡ್ರೆ ಡೆಫಿನೆಟ್ಲಿ ಯಾವ ಥರ ಡಿಪ್ರೆಷನ್ನು ಅವಾಗಲೂ ಕೂಡ ಬರಲ್ಲ ಅಂತ ನನಗನ್ಸುತ್ತೆ. ಕರೆಕ್ಟ್. ಈಗ ಮಾನಸ ಮತ್ತು ಪ್ರೀತಮ್
ಬೋತ್ ಆರ್ ಪ್ರೆಗ್ನೆಂಟ್ ಆ್ಯಕ್ಚುಲಿ. ಅಂದರೆ ಸಾಕಷ್ಟು ಬಾರಿ ಅದು ಅಮ್ಮಂದೇ ಕರ್ತವ್ಯ ಅನ್ನೋ ಥರ ನೋಡ್ತಾರೆ. ಬಟ್ ಇವಾಗ ಟೈಮ್ಸ್ ಹ್ಯಾವ್ ಚೇಂಜ್ಡ್. ನಿಮ್ಮ ಪತಿಯವರ ಒಂದು ಕಾಂಟ್ರಿಬ್ಯೂಷನ್ ಇಷ್ಟು ತಿಂಗಳುಗಳ ಕಾಲ ಯಾವ ರೀತಿ ಇತ್ತು, ಎಷ್ಟರ ಮಟ್ಟಿಗೆ ಅವರು ಮೆಂಟಲಿ ನಿಮಗೆ ಫಿಸಿಕಲಿ ಎಲ್ಲ ರೀತಿಯಿಂದ ಅವರು ಒತ್ತಾಸೆಯಾಗಿ ನಿಂತಿದ್ದಾರೆ ನಿಮಗೆ ಅಂತ? ಡೆಫಿನೆಟ್ಲಿ ಈಗ ನೋಡಿ ನಂಗೆ ಆಲ್ಮೋಸ್ಟ್ 7th ಮಂತ್ ಮುಗ್ದಿನೇನು 8th ಮಂತ್ ಶುರು ಆಗ್ತಾ ಬಂತು. ನಾನೇ ನಮ್ಮ ಅಮ್ಮನ ಮನೆಗೆ ಹೋಗೇ ಇಲ್ಲ. ನಾನು ಪ್ರೀತಮ್ ಇಬ್ಬರು ಇಲ್ಲಿ ಅಪಾರ್ಟ್ಮೆಂಟಲ್ಲೇ ಇದ್ದೀವಿ. ಬಿಕಾಸ್ ಯಾಕಂದರೆ ಅವರು ನನಗೆ ಯಾವ ಥರ ಅಂತ ಅಂದರೆ ನಮ್ಮ ಅಮ್ಮ ಇವೊಂದು ಇಟ್ಸ್ ಅ ಫಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೂ ಕೂಡ. ಅವರು ಮೊದಲನೇ ಸತಿ ಈ ಥರ ಒಂದು ಮಗುನ ಎಕ್ಸ್ಪೆಕ್ಟ್ ಮಾಡ್ತಿರೋದಾಗಿರೋದ್ರಿಂದನೂ ಕೂಡ ಅವ್ರು ನನಗೆ ತಾಯಿಯಾಗಿ, ಬೆಸ್ಟ್ ಫ್ರೆಂಡ್ ಆಗಿ, ಗಂಡ ಆಗಿ, ಆಮೇಲೆ ಎಲ್ಲ ಥರ ಒಂದು ಗೈಡ್ ಆಗಿ, ಅದಕ್ಕೋಸ್ಕರ ನನ್ನನ್ನು ಅವ್ರನ್ನ ನಮ್ಮ ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತ ಕರ್ಕೊಳ್ಳೋದು. ಬಿಕಾಸ್ ದಟ್ ಕನೆಕ್ಷನ್ ಇಸ್ ಬಿಯಾಂಡ್ ಫಿಸಿಕಲ್. ಇದು ಸ್ಪಿರಿಚುವಲಿ ವಿ ಬೋತ್ ಲೈಕ್ ಕನೆಕ್ಟ್ ಟು ಈಚ್ ಅದರ್. ಸೊ ಹಾಗಾಗಿ ಎಲ್ಲ ಥರದಲ್ಲೂ ಕೂಡ ನನಗೆ ಎಲ್ಲೋ ಒಂದು ಕಡೆ ನನಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ. ನಾನು ನನ್ನ ಗಂಡ ಇಬ್ಬರೇ ಇದ್ದೀವಿ, ನಾನು ಅಮ್ಮನ ಮನೆಗೆ ಹೋಗಬೇಕು, ಅಮ್ಮನ ಅಸಿಸ್ಟೆನ್ಸ್ ನನಗೆ ಬೇಕು. ಅಫ್ಕೋರ್ಸ್ ಅಮ್ಮನ ಗೈಡೆನ್ಸ್ ಎಲ್ಲ ತೊಗೋತೀನಿ, ಅತ್ತೆ ಗೈಡೆನ್ಸು ತೊಗೋತೀನಿ. ಬಟ್ ಅಲ್ಲಿ ಹೋಗಬೇಕು ಅಂತ ನನಗೆ ಅನಿಸೇ ಇಲ್ಲ, ಅವಶ್ಯಕತೆಯೂ ಬಂದಿಲ್ಲ. ಐ ಆಮ್ ಮ್ಯಾನೇಜಿಂಗ್ ಮೈ ಸೆಲ್ಫ್. ಆ್ಯಂಡ್ ಸೊ ಹಾಗಾಗಿ ಪ್ರತಿಯೊಂದು ರೀತಿನಲ್ಲೂ ಕೂಡ ಅವ್ರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅದು ಮಗು ಆಗ್ತಿರೋದಕ್ಕೆ ಅಂತಲ್ಲ, ಮಗು ಆಗೋಕ್ಕೆ ಮುಂಚಿಂದನೂ ಹಾಗೆ ಇದ್ರು, ಮುಂದಕ್ಕೂ ಹಾಗೆ ಇರ್ತಾರೆ. ಸೊ ಹಾಗಾಗಿ ನನಗೆ ಏನೂ ಅವರ ಒಂದು ಕಾಂಟ್ರಿಬ್ಯೂಷನ್ ನನಗಿಂತನೂ ಕೂಡ 100%ಗಿಂತ ಜಾಸ್ತಿ ಇರೋದ್ರಿಂದ, ಇನ್ಫ್ಯಾಕ್ಟ್ ನಾವು ಮಗು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದಾಗ ಒಂಥರ ಡಾಕ್ಟ್ರು ನಮಗೊಂದಷ್ಟು ಬೇಸಿಕ್ ಟೆಸ್ಟ್ಗಳೆಲ್ಲ ಸಜೆಸ್ಟ್ ಮಾಡ್ತಾರೆ. ಪ್ರೀತಮ್ ಅವರು ಅವರಾಗವ್ರೆ ನೀನು ಮಾತ್ರ ಟೆಸ್ಟ್ ಮಾಡಿಸ್ಕೊಂಡ್ರೆ ಹೇಗೆ, ನಂದು ಅಷ್ಟೇ ಕಾಂಟ್ರಿಬ್ಯೂಷನ್ ಇರುತ್ತೆ. ನನ್ನ ಬಾಡಿನೂ ಕೂಡ ಕರೆಕ್ಟ್ ಆಗಿದೆಯಾ ಅಂತ ನಾನು ಚೆಕ್ ಮಾಡಿಸ್ಕೋಬೇಕಲ್ವಾ, ನಾನು ಟೆಸ್ಟ್ ಮಾಡಿಸ್ಕೋತೀನಿ ಅಂತ ಅವರಾಗವ್ರೆ ಹೇಳಿ ಟೆಸ್ಟ್ ಮಾಡಿಸ್ಕೊಂಡಿದ್ರು. ಸೊ ಆ ಟೈಮಿಂದ ಕೂಡ ಈ ಟೈಮ್ವರೆಗೂ ಕೂಡ ಹಿ ಹ್ಯಾಸ್ ಬೀನ್ ದಟ್ ಅಬ್ಸಲ್ಯೂಟ್ ಸಪೋರ್ಟ್. ಏನು ಆಮೇಲೆ ಏನೇ ಒಂದು ಸಪ್ಲಿಮೆಂಟ್ ಏನೋ ಒಂದು ತೊಗೋಬೇಕು ಅಂದರೆ, ಡಾಕ್ಟ್ರಿಗೆ ಏನೋ ಒಂದು ತೊಗೋಬೇಕು ಅಂತಂದರೆ ಅವರೇ ಫಸ್ಟು ರಿಸರ್ಚ್ ಮಾಡಿ ಗೂಗಲ್, ನನಗೇನು ಇದುವರೆಗೂ ಕೂಡ ನನಗೆ ಡಾಕ್ಟ್ರು ಏನೇನೇನು ಮೆಡಿಸಿನ್ಸ್ನ ಬರ್ಕೊಟ್ಟಿದ್ದಾರೆ. ಈಗ ನಾರ್ಮಲ್ ಐರನ್ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಲ್ಲ, ಏನೇನು ಬರ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಪ್ರೀತಮ್ ಅವ್ರಿಗೆ ಗೊತ್ತು. ಸೊ ಅವ್ರು ಅದನ್ನು ಕರೆಕ್ಟಾಗಿ ಖಾಲಿ ಆದಮೇಲೆ ರಿಫಿಲ್ ಮಾಡೋದು ಈ ಥರ. ಸೊ ಹಾಗಾಗಿ ಆ ಒಂದು ಸಪೋರ್ಟ್ ಇರೋದ್ರಿಂದನೇ ನನಗೆ ಯಾವುದೇ ಥರದ ಭಯ ಇಲ್ಲ, ಫಿಯರ್ ಇಲ್ಲ. ಮಗು ಆದಮೇಲೆ ಜೀವನ ಹೇಗೆ, ನನ್ನ ಕೆರಿಯರ್ ಹೇಗೆ ಅನ್ನೋಂಥ ಟೆನ್ಷನ್ ಇಲ್ಲ. ಆ್ಯಂಡ್ ನನಗೆ ಒಂದು ಅಮ್ಮನ ಸಪೋರ್ಟ್ ಬೇಕು, ಅಮ್ಮನ ಮನೆಗೆ ಹೊಟ್ಟೋಗ್ಬಿಡ್ಬೇಕು ಅನ್ನೋಂಥ ಒಂದು ಅಂದರೆ ಅನಿವಾರ್ಯತೆ ಹೋಗ್ತಿರ್ತೀನಿ ನಾನು ವೀಕ್ಲಿ 2 ಆ ಥರ ಎಲ್ಲ ಹೋಗ್ತಾನೆ ಇರ್ತೀನಿ. ಅವ್ರು ಇಲ್ಲಿಗೆ ಬರ್ತಿರ್ತಾರೆ. ಸೊ ಎಲ್ಲ ವಿ ಜಸ್ಟ್ ಸ್ಟೇ ಅಬೌಟ್ 20 minutes ಅವೇ ಅಷ್ಟೇ. ಬಟ್ ಅಂಥ ಒಂದು ಅನಿವಾರ್ಯತೆ ಅಂತ ನನಗೆ ಅನಿಸೇ ಇಲ್ಲ, ಬಿಕಾಸ್ ಆಫ್ ಹಿಸ್ ಸಪೋರ್ಟ್. ಕರೆಕ್ಟ್. ಇನ್ನು ಇವಾಗ ಆ್ಯಕ್ಚುಲಿ ಇವನ್ ಆನ್ ಅ ಕಾಂಟ್ರರಿ, ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಆಫ್ ಆಲ್ ಈಗ ಜೆನ್ಜಿ ಕಿಡ್ಸ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಅಂದರೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಡ್ತಿಲ್ಲ. ಸೊ ದೇ ಲೈಕ್ ವೆರಿ ಕನ್ಫ್ಯೂಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಮೋಸ್ಟ್ ಆಫ್ ದ ಕಪಲ್ಸ್ ಅಂದರೆ ಇವೊಂದು ದೇ ಗೆಟ್ ಮ್ಯಾರಿಡ್, ಮಕ್ಕಳು ಬೇಡ ಅಂದರೆ ಅದು ಅವರವರ ಡಿಸಿಷನ್ನು. ಪ್ಲಸ್ ಸಾಕಷ್ಟು ಜನ ಇವಾಗ ಹಿಂದೇಟ್ ಆಗ್ತಿದ್ದಾರೆ, ಬೇಡ ಸಾಕು ಇಬ್ಬರೇ ಪಾರ್ಟ್ನರ್ ಸೇರೋಣ ಅಥವಾ ಬೇಡ ಅನ್ನೋ ಥರನೇ ಆಲ್ಮೋಸ್ಟ್ ಡಿಸೈಡ್ ಮಾಡ್ತಾ ಇದ್ದಾರೆ ಇವಾಗ. ಇಟ್ಸ್ ವೆರಿ ರೇರ್ ಕೇಸ್ ಅಂದರೆ ಈಗ ಮಕ್ಕಳು ಮಾಡ್ಕೊಳ್ಳೋದು ಅದಲ್ಲ. ಆಲ್ಮೋಸ್ಟ್ ಲೈಕ್ 30+ ಇದ್ದವರು ಸ್ವಲ್ಪ 90s ಮಾತ್ರ ಇವಾಗ ಆಲ್ಮೋಸ್ಟ್ ದೇ ಆರ್ ಡಿಸೈಡಿಂಗ್ ಟು ಹ್ಯಾವ್ ಕಿಡ್ಸ್. ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಡ ಅಂತಲೇ ಆಲ್ಮೋಸ್ಟ್ ಡಿಸೈಡ್ ಮಾಡ್ತಿದ್ದಾರೆ ಫಾರ್ ಸೆವರಲ್ ರೀಸನ್ಸ್. ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ನಾವು ಬರೋದೊಬ್ರು ಹೋಗೋದೊಬ್ರು ಅಲ್ವಾ. ಸೊ ನಮಗೆ ಜೀವನದಲ್ಲಿ ಏನು ಖುಷಿ ಕೊಡುತ್ತೆ ಅದನ್ನ ಮಾಡಬೇಕು. ಪಾಪ ಅವ್ರು ಜೆನ್ಸಿ ಕಿಡ್ಸು ಅಂತ ಅಂದಿದ ತಕ್ಷಣ, ಅಥವಾ ಲೈಕ್ ಎನಿಬಡಿ, ಇವನ್ ಲೈಕ್ ಇವಾಗ ನಮ್ಮ ಥರ ಲೈಕ್ 30+ ಆಗಿರೋರು ಕೂಡ ತುಂಬ ಜನ ಮಕ್ಕಳು ಬೇಡ ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡಿರೋದು. ಐ ಥಿಂಕ್ ದಟ್ಸ್ ಕಂಪ್ಲೀಟ್ಲಿ ಅ ಪರ್ಸನಲ್ ಚಾಯ್ಸ್ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಯಾಕೆಂದರೆ ನೋಡಿ, ಮಕ್ಕಳು ಮಾಡ್ಕೊಂಡವ್ರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ, ಅಥವಾ ಮಕ್ಕಳು ಮಾಡ್ಕೊಂಡು ಇಲ್ಲದೆ ಇರೋರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ. ನೀವು ಜೀವನದಲ್ಲಿ ಏನು ಮಾಡಿದ್ರೆ, ಏನು ಮಾಡ್ಕೊಂಡಿದ್ರೆ ಖುಷಿಯಾಗಿರ್ತೀರಾ ಅನ್ನೋದು ಇಟ್ ಅಬ್ಸಲ್ಯೂಟ್ಲಿ ಡಿಪೆಂಡ್ಸ್ ಆನ್ ಯು. ಅದನ್ನು ಮಾತ್ರ ಮಾಡಿ. ನಿಮಗೆ ಒಂದು ಮಗು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ನಿಮ್ಗೆ ಅನಿಸಿದ್ರೆ ಮಗು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಬಟ್ ಮನೆಯಲ್ಲಿ ಯಾರೋ ಪ್ರೆಷರ್ ಮಾಡ್ತಿದ್ದಾರೆ, ಗಂಡನ ಮನೆಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಾರೆ, ಸೊಸೈಟಿನಲ್ಲಿ ಇವಾಗ ನಿಮ್ಮ ಫ್ರೆಂಡ್ಸಿಗೆ ಮಗು ಆಗೋಯ್ತು, ಇನ್ನೊಬ್ರು ಯಾರೋ ಮಗು ಮಾಡಿಕೊಂಡ್ರು ಅಂತ ಹೇಳಿ ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಜೀವನನ ಇನ್ನೂ ಹಿಂದೆ ತಳ್ಳಿಬಿಡುತ್ತೆ. ಓನ್ಲಿ ವೆನ್ ಯು ಫೀಲ್ ರೆಡಿ, ಅದು ಎಷ್ಟು ವಯಸ್ಸಾಗಿದ್ರೂ ಪರವಾಗಿಲ್ಲ. 40 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಸಾಕಷ್ಟು ಮೆಡಿಕಲ್ ಪ್ರೊಸೀಜರ್ಸ್ ಇದ್ದಾರೆ. ನಾವು ನೋಡ್ಬೋದು ಎಷ್ಟೊಂದು ಜನ ಸೆಲೆಬ್ರಿಟೀಸು, ನಾರ್ಮಲ್ ಕಾಮನ್ ಆಗಿರೋ ಪೀಪಲ್ ಕೂಡ ಮಕ್ಕಳು ಮಾಡ್ಕೊತಾರೆ. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್ ಎನಿಮೋರ್. ಸೊ ನಿಮ್ಗೆ ಆ ಥರ ಅನ್ನಿಸಿದಾಗ ಮಕ್ಕಳು ಮಾಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೂ
ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ತೀರಾ ಹಾಗೂ ಹೆಣ್ಮಕ್ಳಿಗೆ ನಿಮ್ಗೆ ಏನಾದರೂ ಆ ಥರ ಮೈಂಡಲ್ಲಿ ಏನಾದರೂ ಇದಿದೆ ಅಂತ ಅನ್ಸಿದ್ರೆ ಅದಕ್ಕೂ ಕೂಡ ಮೆಡಿಕಲಿ ಸಾಕಷ್ಟು ಇದಿದೆ. ನೀವು ನಿಮ್ಮ ಅಂಡಾಣುಗಳನ್ನ ಅಂದರೆ ಎಗ್ಸನ್ನ ಸೇವ್ ಮಾಡಿಟ್ಕೋಬೋದು, ಮುಂದಕ್ಕೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು ಆ ಥರ. ಸೊ ಅದು ಬಿಟ್ಟು ಯಾರ್ದೋ ಪ್ರೆಷರ್ಗೋಸ್ಕರ ಅಥವಾ ಇನ್ನೊಬ್ಬರು ಮಾಡ್ಕೊಂಡಿದ್ದಾರೆ ಅಥವಾ ಇದೊಂದು ಸೊಸೈಟಲ್ ನಾರ್ಮ್ ಅಥವಾ ರೂಲ್ ಅನ್ನೋ ಕಾರಣಕ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಕರೆಕ್ಟ್. ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಮಾನಸ್ ಅವರು. ಐ ಜಸ್ಟ್ ವಿಶ್ ಅಂದರೆ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲಿಂದ ಆಗಿರಲಿ, ಪ್ಲಸ್ ಹೆಲ್ದಿ ಬೇಬಿ ಹುಟ್ಟಲಿ ಅಂತ ನಾನು ಹಾರೈಸ್ತೀನಿ ಇಬ್ಬರಿಗೂ ಕೂಡ. ಆ್ಯಂಡ್ ನಾವು ಯಾವಾಗ ಹಾಗಾದರೆ ಮತ್ತೆ ಮಾನಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಕ್ ಟು ವರ್ಕ್ ಥರ? ನಾನು ಅದನ್ನು ಅಟ್ಲೀಸ್ಟ್ ಒಂದು ಬಿಕಾಸ್ ಫೀಡಿಂಗ್ ಮಾಡೋದಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಬಾಡಿ ಮತ್ತೆ ನಾನು ಇದು ಮಾಡಬೇಕು. ಆ್ಯಂಡ್ 12-13 ವರ್ಷ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಬಂದಿದ್ದೀನಿ. ಈಗಲೂ ಕೂಡ ಏನು ಅಂತಂದರೆ ನನಗೆ ಬಿಕಾಸ್ ನನಗೆ ಸೀರಿಯಲ್ಸಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದರಿಂದ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಒಂದು 3 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಿದ್ದರಿಂದ, ಆಮೇಲೆ ಮದುವೆ ಅದು ಅಗೇನ್ ಮತ್ತೆ ಅದರ ಪ್ರಾಜೆಕ್ಟ್ಸ್ ಕಂಟಿನ್ಯೂ ಆಗ್ತಿದ್ದರಿಂದ ಒಂದೇ ಥರ ಫೀಲ್ಡು, ಒಂದೇ ಥರ ಸ್ಟ್ರೀಮ್ ಲೈನು. ಓಕೆ. ಮೂವೀಸು ಕೆಲವೊಂದೊಂದು ಮಾಡ್ತಿದ್ದೆ, OTT ಪ್ಲ್ಯಾಟ್ಫಾರ್ಮಲ್ಲಿ ಏನು ಸಿಗುತ್ತೆ ಅದನ್ನು ಮಾಡ್ತಾಯಿದ್ದೆ. ಕೆಲವು ರೇರಾಗಿ ಒಂದು ರಿಯಾಲಿಟಿ ಶೋಗಳನ್ನ ಮಾಡಿದ್ದೀನಿ. ಬಟ್ ಅದೇ ಒಂದು ಇದರಲ್ಲಿ ಇತ್ತು ಬಿಟ್ಟರೆ ಸೊ ದಟ್ಸ್ ಅನ್ ಅದರ್. ಇವಾಗ ಇದು ಅಷ್ಟೇ ಹಾಗೆ ನೋಡೋಕೋದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಇದರಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ಪೀಪಲ್ ಹು ಆರ್ ಎಕ್ಸ್ಪೆರಿಮೆಂಟಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. ಆ್ಯಂಡ್ ಅದರಲ್ಲಿ ನಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಅವಶ್ಯಕತೆ ಇರುತ್ತೆ. ಸೊ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ನನಗೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಫ್ರಮ್ ದ ಕನ್ವೀನಿಯನ್ಸ್ ಆಫ್ ಮೈ ಹೋಮ್, ಸೊ ಮನೇಲೇ ಇದ್ಕೊಂಡು ಆ ಒಂದು ಪ್ರಾಸ್ಪೆಕ್ಟ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಇವಾಗ ಈ ಪ್ರೆಗ್ನೆನ್ಸಿ ಜರ್ನಿನೂ ಮುಗ್ದೋದ್ರೆ ಅದು ಫೀಡಿಂಗ್ ಆಗಿರ್ಬೋದು, ಮತ್ತೆ ಬಾಡಿ ಶೇಪ್ ಎಲ್ಲ ರೀಗೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಆದರೆ ಸೊ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಆ್ಯಂಡ್ ಏನು ಪ್ರಾಜೆಕ್ಟ್ ಸಿಗುತ್ತೆ ಏನು ನೋಡಿಕೊಂಡು ಡೆಫಿನೆಟ್ಲಿ ಐ ವಿಲ್ ಬಿ ಬ್ಯಾಕ್. ನನಗೇನು ಆ ಥರ ಮನೆಯಿಂದನೂ ಏನು ರೆಸ್ಟ್ರಿಕ್ಷನ್ ಇಲ್ಲ ಅಥವಾ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ನನಗೆ ಅಪ್ಪ ಅಮ್ಮನೂ ನೀನು ಯಾವತ್ತೂ ಮನೆಯಿಂದ ಹೋಗಿ ಕೆಲಸ ಮಾಡು ಅಂತ ಹೇಳಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಕೆಲಸ ಮಾಡು ಅಥವಾ ಏನು ಬೇಕಾದ್ರೂ ಮಾಡು ಅಂತಲೇ ಹೇಳಿರೋದು. ಗಂಡನ ಮನೆಯವರು ಅಷ್ಟೇ, ಕೆಲಸ ಮಾಡಬೇಕು ಅಂತಲೂ ಹೇಳಿಲ್ಲ, ನೀನು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತಲೇ ಹೇಳಿರೋದು. ಆ್ಯಂಡ್ ಮೋಸ್ಟ್ ನನಗಿರೋದು ಅದೇನೆ. ನಾನು ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಕ್ರಿಯೇಟಿವ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಎಂಗೇಜ್ಡ್. ಚಿಕ್ಕ ವಯಸ್ಸಿಂದನೂ ಕೂಡ ಅಷ್ಟೇ. ಸೊ ಆಪರ್ಚುನಿಟಿ ಸಿಕ್ಕಿದಾಗೆ ಇದೊಂದು ಪ್ರೊಸೆಸ್ ಏನಿದೆ ಇದು ಮುಗಿದ ಮೇಲೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಳ್ಳೆಯದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಮಾನಸ ಮನೋಹರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.